ಹಲೋ ಫ್ರೆಂಡ್ಸ್, ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ. ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಅಂತರಾವಲೋಕನ ನೋಡಿದ್ದೇವೆ. ಸೈಕಾಲಜಿ, ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಅಬ್ಸರ್ವೇಷನ್ ಅಂದರೆ ವೀಕ್ಷಣಾ ವಿಧಾನ ಅಂದರೆ ಅವಲೋಕನ ಪದ್ಧತಿ ನೋಡೋಣ. ಇದರ ಒಂದು ಪ್ರತಿಪಾದಕರು ಜೆ.ಬಿ. ವ್ಯಾಟ್ಸನ್ ಇದನ್ನು ಪ್ರತಿಪಾದಿಸಿದರು. ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದೇ ವೀಕ್ಷಣೆ. ಸೊ ಇದರಲ್ಲಿ ಪ್ರಕಾರಗಳು ಬರ್ತವೆ. ಸೊ 3 ಪ್ರಕಾರಗಳು: ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ. ಗೆಸಲ್ ಅವರು ಶಿಶು ಚಿಕಿತ್ಸಾಲಯದಲ್ಲಿ ಒಮ್ಮುಖ ಗಾಜಿನ ಪರದೆಯನ್ನು ಬಳಸುವ ಮೂಲಕ ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ವೀಕ್ಷಣೆ ಮಾಡಿದರು. ಸೊ ಮೆರಿಟ್ಸ್ ಆಫ್ ಅಬ್ಸರ್ವೇಷನ್, ವೀಕ್ಷಣೆಯ ಒಂದು ಗುಣಗಳು. ಇದು ವಸ್ತುನಿಷ್ಠ ವಿಧಾನವಾಗಿದೆ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಸೂಕ್ತವಾದ ವಿಧಾನವಾಗಿದೆ. ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡುತ್ತದೆ. ಶಾಲೆ, ಕುಟುಂಬ ಮುಂತಾದ ಸನ್ನಿವೇಶದಲ್ಲಿ ಇದನ್ನು ಬಳಸಬಹುದು. ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಬಳಸಬಹುದು. ವ್ಯಕ್ತಿ ಮತ್ತು ಗುಂಪುಗಳನ್ನು ಕೂಡ ಅಧ್ಯಯನ ಮಾಡಬಹುದು. ಮಕ್ಕಳ ಸಮಸ್ಯೆ ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡುವುದಾಗಿದೆ. ಸೊ ಡಿಮೆರಿಟ್ಸ್ ಆಫ್ ಅಬ್ಸರ್ವೇಷನ್, ವೀಕ್ಷಣೆಯ ಅವಗುಣಗಳು. ಇದು ನಿಯಂತ್ರಣಕ್ಕೆ ಅವಕಾಶವಿಲ್ಲ. ಪ್ರಮುಖ ದೋಷ: ಫಲಿತಾಂಶ ಪೂರ್ವಾಗ್ರಹ ಪೀಡಿತವಾಗಿರುತ್ತದೆ. ಬಾಹ್ಯ ವರ್ತನೆಯನ್ನು ಮಾತ್ರ ವೀಕ್ಷಣೆ ಮಾಡುತ್ತದೆ. ದತ್ತಾಂಶಗಳನ್ನು ದಾಖಲಿಸುವಲ್ಲಿ, ವರದಿ ಮಾಡುವಲ್ಲಿ ಮತ್ತು ಅರ್ಥೈಸುವಲ್ಲಿ ವ್ಯಕ್ತಿನಿಷ್ಠತೆಗೆ ಅವಕಾಶವಿರುತ್ತದೆ. ಅಂದರೆ ಆ ವ್ಯಕ್ತಿ ಪೂರ್ವಾಗ್ರಹ ಪೀಡಿತ ಆಗಿರಬಹುದು. ವೀಕ್ಷಕ ತನ್ನನ್ನು ವೀಕ್ಷಣೆ ಮಾಡುತ್ತಿದ್ದಾನೆ ಎಂದು ವೀಕ್ಷಣೆಗೆ ಒಳಪಟ್ಟ ವ್ಯಕ್ತಿಗೆ ತಿಳಿದರೆ ಅವನ ವರ್ತನೆಯಲ್ಲಿ ಕೃತಕವಾಗಬಹುದು. ಅಂದರೆ ಆರ್ಟಿಫಿಷಿಯಲ್ ಆ್ಯಕ್ಟ್ ನೋಡ್ಬೋದು ನಾವಲ್ಲಿ. ವೀಕ್ಷಣಾ ಪದ್ಧತಿಯ ಪರಿಣಾಮಕಾರಿ ಸಲಹೆಗಳು ಅವು ಯಾವಪ್ಪ ಅಂದರೆ: ಯಾಂತ್ರಿಕ ಸಾಧನಗಳ ಒಂದು ಬಳಕೆ, ನಿರ್ದಿಷ್ಟ ಉದ್ದೇಶಗಳು, ವೀಕ್ಷಣಾ ವಹಿ, ತರಬೇತಿ ಹಾಗೂ ನಿಖರತೆ. ಸೊ ಮುಂದಿನ ಒಂದು ವಿಧಾನ ಪ್ರಾಯೋಗಿಕ ವಿಧಾನ ಅಥವಾ ಎಕ್ಸ್ಪೆರಿಮೆಂಟ್ ವಿಧಾನ ಅಂತ ಹೇಳ್ತಾರೆ. ಇದರ ಒಂದು ಪ್ರತಿಪಾದಕರು ಜರ್ಮನ್ ದೇಶದ ವಿಲ್ಹೆಲ್ಮ್ ವೂಂಟ್ ಅವರು. ಇವರು 1879ರಲ್ಲಿ ಲಿಪ್ಜಿಗ್ ಎಂಬಲ್ಲಿ ಪ್ರಾಯೋಗಿಕ ಶಾಲೆಯನ್ನು ಪ್ರಾರಂಭ ಮಾಡಿದರು. ಮಾನವನ ವರ್ತನೆಯನ್ನು ವಸ್ತುನಿಷ್ಠ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತದೆ ಅಂತ ಹೇಳಿದರು. ಸೊ ಚರಾಂಶಗಳು, ವೇರಿಯಬಲ್ಸ್ ಯಾವಪ್ಪ ಅಂದರೆ ಇವು ಪ್ರಯೋಗದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ. ಇವುಗಳನ್ನು ನಿಯಂತ್ರಿಸಬಹುದು. ಅವು ಯಾವಪ್ಪ ಅಂದರೆ ಹಸಿವು, ಆಹಾರ, ವಯಸ್ಸು, ಹಾಗೂ ಕಾಲ. ಹಾಗೂ ಸ್ವತಂತ್ರ ಚರಾಂಶ ಅಂದರೆ ಇಂಡಿಪೆಂಡೆಂಟ್ ವೇರಿಯಬಲ್ ಯಾವಪ್ಪ ಅಂದರೆ ಯಾವುದರ ಪ್ರಭಾವವನ್ನು ಅಧ್ಯಯನ ಮಾಡಬೇಕಾಗಿದೋ ಅದು ಸ್ವತಂತ್ರ ಚರಾಂಶ ಆಗಿರ್ತದೆ. ಉದಾಹರಣೆ ಬಹುಮಾನ ಮತ್ತು ಶಿಕ್ಷೆ. ಪರತಂತ್ರ ಚರಾಂಶ ಡಿಪೆಂಡೆಂಟ್ ವೇರಿಯಬಲ್. ಪ್ರಯೋಗ ವಿಧಾನದಲ್ಲಿ ಸ್ವತಂತ್ರ ಚರಾಂಶದ ಪ್ರಭಾವವು ಪರತಂತ್ರದ ಮೇಲೆ ಬೀಳುತ್ತದೆ. ಯಾವುದರ ಮೇಲೆ ಪ್ರಭಾವ ಬೀರುತ್ತದೋ ಅದು ಪರತಂತ್ರ. ಅಥವಾ ಉದಾಹರಣೆಗೆ ಶಿಸ್ತು, ಹಾಗೂ ಯಾವುದರ ಶಿಸ್ತು, ಪ್ರಯೋಗದ ಘಟಕಗಳು, ನಿಯಂತ್ರಣ, ಬದಲಾವಣೆ ಹಾಗೂ ವೀಕ್ಷಣೆ. ಅಸಂಗತ ಚರಾಂಶ ಮಾಡರೇಟ್ ವೇರಿಯಬಲ್. ವಯಸ್ಸು, ಲಿಂಗ, ಪರಿಸರ ಹಾಗೂ ಇತ್ಯಾದಿ. ಸೊ ಮನೋವಿಜ್ಞಾನದ ತತ್ವಗಳನ್ನು ವಿಲಿಯಂ ಜೇಮ್ಸ್ ಅವರು 1890ರಲ್ಲಿ ವ್ಯಕ್ತಪಡಿಸಿದರು. ಸೊ ಈ ವಿಧಾನದ ಒಂದು ಮೆರಿಟ್ಸ್, ಎಕ್ಸ್ಪೆರಿಮೆಂಟ್ ಮೆಥಡಿನ ಒಂದು ಮೆರಿಟ್ಸ್, ಪ್ರಯೋಗಗಳು ಅವು ಏನಪ್ಪ ಅಂದರೆ: ಕ್ರಮಬದ್ಧವಾದ ವೈಜ್ಞಾನಿಕ ಮತ್ತು ವಿಶ್ವಸನೀಯ ವಿಧಾನ, ಫಲಿತಾಂಶವನ್ನು ಪರಿಷ್ಕರಣೆ ಮಾಡಲು ಅವಕಾಶವಿದೆ, ವಸ್ತುನಿಷ್ಠವಾದ ಮತ್ತು ನಿಖರ ಮಾಹಿತಿ ನೀಡುತ್ತದೆ, ಬೋಧನಾ ಕಲಿಕಾ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ, ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನವಾಗಿದೆ. ಸೊ ಇದರ ಒಂದು ಅವಗುಣಗಳು, ಡಿಮೆರಿಟ್ಸ್:
ಪ್ರಯೋಗಕ್ಕೆ ಒಳಪಟ್ಟ ವ್ಯಕ್ತಿಯ ವರ್ತನೆ ಸಹಜವಾಗಿರದೆ ಕೃತಕವಾಗಿರಬಹುದು. ಇಟ್ ಶುಡ್ ಬಿ ಆನ್ ಆರ್ಟಿಫಿಷಿಯಲ್ ಆಕ್ಟಿವಿಟಿ ಅಥವಾ ಆ್ಯಕ್ಟ್. ನಿಜ ಜೀವನದ ಸನ್ನಿವೇಶಗಳನ್ನು ಪ್ರಯೋಗಗಳಲ್ಲಿ ಪುನರಾವರ್ತಿಸಲು ಸಾಧ್ಯ ಇಲ್ಲ. ಅಂದರೆ ಪುನರಾವರ್ತನೆ ಮಾಡಲು ಸಾಧ್ಯ ಇಲ್ಲ. ಏನಪ್ಪ ನಿಜ ಜೀವನದ ಸನ್ನಿವೇಶಪ್ಪ ಅಂದರೆ ಈಗ ಒಮ್ಮೆ ಆಕ್ಸಿಡೆಂಟ್ ಆಗಿತ್ತು, ಅದನ್ನು ರಿಪೀಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದನ್ನ ಒಮ್ಮೆ ಆಯಿತು ಅಂದರೆ ಅದು ಮುಗಿದೋಯ್ತು. ಮಿತಕರವಲ್ಲ ಹಾಗೂ ವೆಚ್ಚದಾಯಕವಾಗಿದೆ. ಸೊ ಇದು ಅಧಿಕ ಪ್ರಮಾಣದ ವೆಚ್ಚವನ್ನು ಭರಿಸುತ್ತದೆ ಪ್ರಯೋಗದಿಂದ. ಮುಂದಿನದು, ತರಬೇತಿ ಹೊಂದಿದ ಶಿಕ್ಷಕರಿಗೆ ಮಾತ್ರ ಬಳಸಲು ಸಾಧ್ಯವಿದೆ. ಅಂದರೆ ಇದನ್ನು ಪ್ರಯೋಗ ಮಾಡೋರಿಗೆ ಅದರ ಬಗ್ಗೆ ನಾಲೆಜ್ ಕೊಟ್ಟಿರಬೇಕು ಅಥವಾ ಟ್ರೈನಿಂಗ್ ಆಗಿರಬೇಕು. ಮಾನವ ಸ್ವಭಾವ ಗತಿಶೀಲವಾದದ್ದು. ಸೊ ವ್ಯಕ್ತಿ ಒಂದು ಸ್ವಭಾವ ಅವಾಗಿಂದ ಅವಾಗ ವೇರಿಯೇಷನ್ ಆಗ್ತಿರ್ತೈತಿ. ಸೊ ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವ್ಯಕ್ತಿ ಅಧ್ಯಯನ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿ ಅಧ್ಯಯನ ತನ್ನದೇ ಆದಂಥ ಒಂದು ಸ್ಥಾನವನ್ನು ಹೊಂದಿದೆ. ಸೊ ಕೇಸ್ ಸ್ಟಡಿ. ಸೊ ಇದನ್ನು ಪ್ರತಿಪಾದಿಸಿದರು DFD ಬುಕ್ಸ್ ಅವರು. ಇದು ವ್ಯಕ್ತಿ ಅಥವಾ ಸಂಸ್ಥೆಯ ಆಳವಾದ ಅಧ್ಯಯನ ಮಾಡೋದಾಗಿದೆ. ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಡೆಪ್ತ್ ಏಕೆ ಹೀಗೆ ಎಂಬುದನ್ನು ತಿಳಿಯಲು ಇದು ತುಂಬಾ ಉಪಯುಕ್ತವಾಗಿದೆ. ಸೊ ಮೆರಿಟ್ಸ್ ಆಫ್ ಕೇಸ್ ಸ್ಟಡಿ, ಗುಣಗಳು. ಇದು ಶೈಕ್ಷಣಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ, ಚಿಕಿತ್ಸಾ, ಸಾಮಾಜಿಕ ಮತ್ತು ಅಪರಾಧ ಮನೋವಿಜ್ಞಾನಗಳಿಗೆ ಸಹಕಾರಿಯಾಗಿದೆ. ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಥವಾ ಅಪರಾಧಿ ಇದ್ದಾನೆ ಅಂದರೆ ಆತ ಕೊಲೆ ಏಕೆ ಮಾಡಿದ, ಏನು ರೀಸನ್ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ಒಂದು ವ್ಯಕ್ತಿ ಅಧ್ಯಯನ ಸಹಾಯಕವಾಗುತ್ತದೆ. ವ್ಯಕ್ತಿ ಅಥವಾ ಸಂಸ್ಥೆಯ ಸಂಪೂರ್ಣ ಚಿತ್ರಣವನ್ನು ನೀಡುವುದಾಗಿದೆ. ಬಾಲಾಪರಾಧಗಳು ಸಮಸ್ಯಾತ್ಮಕ, ತಿರಸ್ಕೃತ, ಹೊಂದಾಣಿಕೆ ಸಮಸ್ಯೆ ಹೊಂದಿದ, ಶೈಕ್ಷಣಿಕ ಹಿಂದುಳಿದ ಮಕ್ಕಳ ಬಗ್ಗೆ ತಿಳಿಯಲು ಮತ್ತು ಪರಿಹಾರ ಒದಗಿಸಲು ಸಹಾಯಕವಾಗಿದೆ. ಸೊ ಇದರೊಂದು ಮಿತಿಗಳು ಅಥವಾ ಅವಗುಣಗಳು ಅವು ಏನಪ್ಪ ಅಂದರೆ, ಇದು ವಸ್ತುನಿಷ್ಠವಾಗಿರುವುದಿಲ್ಲ, ಹೆಚ್ಚು ಸಮಯದ ಅವಶ್ಯಕತೆವಿದೆ, ಸಮಸ್ಯೆ ಪರಿಹಾರ ವೀಕ್ಷಕನ ಜ್ಞಾನದ ಮೇಲೆ ಅವಲಂಬಿಸಿದೆ. ಅಂದರೆ ಯಾರು ವೀಕ್ಷಣೆ ಮಾಡ್ತಿರ್ತಾರಲ್ಲ ಅವನ ನಾಲೆಜ್ ಮೇಲೆ ಇದು ಡಿಪೆಂಡ್ ಆಗಿರ್ತದೆ. ವ್ಯಕ್ತಿನಿಷ್ಠತೆಗೆ ಅವಕಾಶವಿದೆ, ಅನಾಥ ಮಕ್ಕಳಿಗಿದು ಅನ್ವಯಿಸುವುದಿಲ್ಲ. ಸೊ ಈ ಒಂದು ವ್ಯಕ್ತಿ ಅಧ್ಯಯನದಿಂದ ಬಾಲಾಪರಾಧಿಗಳನ್ನು ಅಧ್ಯಯನ ಮಾಡಿ ಸುಧಾರಣೆ ಮಾಡಿರುವ ಒಂದು ಹಿನ್ನೆಲೆ ಕೂಡ ಇದೆ. ಸೊ ನೆಕ್ಸ್ಟ್, ಸಂದರ್ಶನ ಅಂದರೆ ಇಂಟರ್ವ್ಯೂ. ನೀವು ಯಾವುದಾದ್ರೂ ಒಂದು ಎಕ್ಸಾಮ್ ಮುಗಿದ ನಂತರ ಜಾಬಿಗೆ ಹೋಗಬೇಕಾದ್ರೆ ಸಂದರ್ಶನ ತಗೋತಾರೆ, ಇಂಟರ್ವ್ಯೂ ಮಾಡ್ತಾರೆ. ಸೊ ಇದೊಂದು ನಿಯಂತ್ರಿತ ಸಂಭಾಷಣೆಯಾಗಿದೆ. ಅನಕ್ಷರಸ್ಥರು, ಮಕ್ಕಳು ಮತ್ತು ಅಪಸಾಮಾನ್ಯ ವ್ಯಕ್ತಿಗಳಿಂದ ಮಾಹಿತಿ ಸಂಗ್ರಹಿಸಲು ಬಳಸಬಹುದಾದ ಒಂದು ಉತ್ತಮ ವಿಧಾನ. ಇದು ಸ್ಮೃತಿಯ ಮೇಲೆ ಅವಲಂಬಿಸಿದೆ. ಇಲ್ಲಿ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ಅಳತೆ ಮಾಡ್ತಾರೆ ಸಂದರ್ಶನದಲ್ಲಿ. ಸೊ ಪರೀಕ್ಷಾ ವಿಧಾನ, ಟೆಸ್ಟಿಂಗ್ ಮಕ್ಕಳ ಸಾಮರ್ಥ್ಯಗಳು, ಆಸಕ್ತಿ, ಮನೋಭಾವನೆಗಳನ್ನು ಅಳೆಯಲು ವಿಭೇದಾತ್ಮಕ ವಿಧಾನವು ಹೆಚ್ಚಾಗಿ ಪರೀಕ್ಷೆಗಳ ಮೇಲೆ ಅವಲಂಬಿಸಿದೆ. ಪರೀಕ್ಷೆಯ 4 ಲಕ್ಷಣಗಳು: ಸಮಂಜಸತೆ, ವಸ್ತುನಿಷ್ಠತೆ, ವಿಶ್ವಸನೀಯತೆ, ಉಪಯೋಗತೆ. ವ್ಯಕ್ತಿಯ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯಲು ಸಾಧ್ಯವಿದೆ. ವೈಯಕ್ತಿಕ ಭಿನ್ನತೆಗಳನ್ನು ತಿಳಿಯಲು ತರಬೇತಿ ಶಿಕ್ಷಕರಿಗೆ ಇದು ಅವಶ್ಯಕತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದು ಕಷ್ಟಕರ. ಪರೀಕ್ಷೆಗಳು ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿ ಮನೋವೈಜ್ಞಾನಿಕ ಪಂಥಗಳು ಅಂತ ಬರ್ತವೆ. ಅಂದರೆ ಪಂಥಗಳು ಅಥವಾ ಹಂತಗಳು. ಲೆಟ್ಸ್ ಸಿ, ವರ್ತನಾ ಪಂಥ ಅಂದರೆ ಬಿಹೇವಿಯರಿಸಮ್, WPS ಅಂತ. JB ವ್ಯಾಟ್ಸನ್ ಹಾಗೂ ಈ ಒಂದು ಪಂಥದನ್ನು ಪ್ರಚೋದನೆಪಡಿಸುವರು. ಈ ಪಂಥಕ್ಕೆ ಹೆಚ್ಚು ಮಹತ್ವ ಕೊಟ್ಟವರು ಯಾರಪ್ಪ ಅಂದರೆ, ವರ್ತನಾ ಪಂಥಕ್ಕೆ ಮಹತ್ವ ಕೊಟ್ಟವರು JB ವ್ಯಾಟ್ಸನ್, ಪಾವ್ಲೋ, ಸ್ಕಿನ್ನರ್, ಗತ್ರಿ, ಸಿನೋವಾ. ಟೆಕ್ನಿಕಲ್ ಇಶ್ಯೂ, ವಾಲ್ಡಿಮಿರ್. ಸೊ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಆಗ್ತಾಯಿದೆ, ಸಾರಿ ಫಾರ್ ದ್ಯಾಟ್ ಒನ್.
ವಸ್ತುನಿಷ್ಠ ಮನೋವಿಜ್ಞಾನವನ್ನು ಪ್ರತಿಪಾದಿಸಿದವರು ವ್ಯಾಟ್ಸನ್ ಅವರು. ವ್ಯಕ್ತಿಯ ವರ್ತನೆಯನ್ನು ನಿರ್ಧರಿಸುವಲ್ಲಿ ಅನುವಂಶೀಯತೆ ಮತ್ತು ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತದೆ. ಸ್ನೇಹಿತರೆ, ಇದನ್ನು ನೆನಪಿಟ್ಕೊಂಡ್ಬಿಡಿ. 2 ಪಾಯಿಂಟು. ವ್ಯಕ್ತಿಯ ವರ್ತನೆಯಲ್ಲಿ ಅನುವಂಶೀಯತೆ ಮತ್ತು ಪರಿಸರ, ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್, ಇವೆರಡು ಹೆಚ್ಚು ಪ್ರಭಾವನ ಬೀರುತ್ತೆ. ಆಮೇಲೆ ಆಲ್ರೆಡಿ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಪ್ರಶ್ನೆ ಬಂದು ಹೋಗಿದೆ, ನೆನಪಿರಲಿ. ಅನುಬಂಧದಿಂದ ವ್ಯಕ್ತಿ ವರ್ತನೆ ಮಾಡಲು ಸಾಧ್ಯವಿಲ್ಲ. ಸೊ BF ಸ್ಕಿನ್ನರ್ ಅವರ ಪ್ರಕಾರ ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವವು ಪ್ರಸಿದ್ಧವಾಗಿದೆ. ಪುರಸ್ಕಾರ, ದಂಡನೆ ಅಥವಾ ಬಹುಮಾನ ಅಥವಾ ಶಿಕ್ಷೆ, ಇದು ಕಲಿಕೆ ಮತ್ತು ಅಭಿಪ್ರೇರಣೆಗೆ ಕೊಡುಗೆಯನ್ನು ನೀಡಿತ್ತು. ಕಲಿಕೆಯಲ್ಲಿ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಹೇಗೆ ತಿಳಿಸುತ್ತೆ ಎಂಬುದು ಇದರಿಂದ ನೋಡಬಹುದಾಗಿದೆ. ಸೊ ಎರಡನೇ ಪಂಥ ಗೆಸ್ಟಾಲ್ಟ್. ಗೆಸ್ಟಾಲ್ಟ್ ಪಂಥ ಅಥವಾ ಗೆಸ್ಟಾಲ್ಟಿಸಮ್ ಅಂತ ಕರೀತಾರೆ. ಗೆಸ್ಟಾಲ್ಟ್ ಜರ್ಮನ್ ಪದವಾಗಿದೆ. ಅರ್ಧ ಆಕಾರ ಅಥವಾ ಆಕೃತಿ ಅಥವಾ ರಚನೆ ಎಂಬ ಅರ್ಥವನ್ನು ಕೊಡುತ್ತದೆ. ಇದರ ಒಂದು ಸ್ಥಾಪಕರು ಮ್ಯಾಕ್ಸ್ ವರ್ದಿಮರ್. ಇದು ಒಳನೋಟ ನಿರ್ಮಿಸುವುದೇ ಕಲಿಕೆಯಾಗಿದೆ. ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶ ಪೂರ್ಣ ಒಳನೋಟ ಗೊತ್ತಾಗುತ್ತದೆ. ವರ್ತನೆಯ ಗುಣಾತ್ಮಕ ಅಳತೆಗೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ. ಯಾವುದು? ಈ ಗೆಸ್ಟಾಲ್ಟ್ ಪಂಥದವರು. ಶಿಕ್ಷಕನು ಪರಿಕಲ್ಪನೆಗಳನ್ನು ಇಡಿಯಾಗಿ ಬೋಧಿಸುವುದು. ಸೊ ಇಲ್ಲಿ ಇಡಿಯಿಂದ ಬಿಡಿಗೆ ಹೋಗುತ್ತೆ. ಯಾವುದು? ಗೆಸ್ಟಾಲ್ಟ್ ಪಂಥ. ಅಂತರಶಿಸ್ತಿನ ವಿಧಾನದ ಬಗ್ಗೆ ತಿಳಿಸಿದವರು. ಸಮಸ್ಯೆ ಪರಿಹಾರ ವಿಧಾನವನ್ನು ತಿಳಿಸಿದರು ಇದ ಪಂಥದವರೇ. ಅದೇ ರೀತಿ ತರಗತಿಯಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರಬೇಕು. ಒಂದು ತರಗತಿಯಲ್ಲಿ ಲಿಮಿಟೆಡ್ ಕ್ಯಾಂಡಿಡೇಟ್ಸ್ ಇರಬೇಕು. ಹೆಚ್ಚು ಜನ ಇದ್ದರೆ ಈ ಒಂದು ಪ್ರಯೋಗ ಅಥವಾ ಈ ಒಂದು ಹಂತದವನ್ನು ನಾವು ವ್ಯಕ್ತಪಡಿಸಲು ಅಥವಾ ತಿಳಿದುಕೊಳ್ಳಲು ಅಥವಾ ಪ್ರಯೋಗ ಮಾಡಲು ಸಾಧ್ಯವಿಲ್ಲ. ಕಲಿಕೆಯಲ್ಲಿ ಗುರಿ ಉದ್ದೇಶಗಳಿರಬೇಕು. ಈ ಹಂತದ ಪ್ರಮುಖ ಲಕ್ಷಣ ಗ್ರಹಿಕೆ ಮತ್ತು ಕಲಿಕೆ. ಸೊ ಮುಂದಿನ ಹಂತ, 3ನೇ ಹಂತ, ಅದು ಮನೋವಿಶ್ಲೇಷಣಾ ಪಂಥ. ಸೊ ಮನೋವಿಶ್ಲೇಷಣಾ ಪಂಥವಾಗಿದೆ. ಇದನ್ನು ವ್ಯಕ್ತಪಡಿಸಿದವರು ಅಥವಾ ಇದನ್ನು ತಿಳಿಸಿದವರು, ಈ ಪಂಥದ ಮುಖ್ಯಸ್ಥ ಯಾರಪ್ಪ ಅಂದರೆ ಸಿಗ್ಮಂಡ್ ಫ್ರಾಯ್ಡ್. ಇವರು ಆಸ್ಟ್ರಿಯಾ ದೇಶದವರು. ಇವರು ಮನೋವಿಶ್ಲೇಷಣಾದ ಪಿತಾಮಹ ಎಂದು ಕೂಡ ಇವರಿಗೆ ಕರೀತಾರೆ. ಯಾರನ್ನ? ಸಿಗ್ಮಂಡ್ ಫ್ರಾಯ್ಡ್. ಮನೋವಿಶ್ಲೇಷಣಾ ವಿಧಾನವನ್ನು ಪ್ರತಿಪಾದಿಸಿದವರು ಇವರಾಗಿದ್ದಾರೆ. ವ್ಯಕ್ತಿಯ ಸ್ತೂಪ್ತ ವ್ಯವಸ್ಥೆಯಲ್ಲಿರುವ ಅಂಶಗಳನ್ನು ಆತನ ಬಾಯಿಂದಲೇ ಸೆಳೆದು ಅಧ್ಯಯನ ಮಾಡೋದಾಗಿದೆ. ಅಂದರೆ ಈ ವ್ಯಕ್ತಿ ಯಾವಾಗ ಕಾನ್ಸಿಯಸ್ ಅನ್ಕಾನ್ಸಿಯಸ್ ಒಂದು ವಿಧಾನದಲ್ಲಿರ್ತಾವ, ಆವಾಗ ತಾನು ಮಾಡಿದ ತಪ್ಪುಗಳನ್ನು ಅಥವಾ ತಾನು ಮಾಡಿದ ಯಾವುದೇ ಕೆಲಸ ಕಾರ್ಯಗಳನ್ನು ಆತನಿಂದನೇ ತಿಳಿದುಕೊಳ್ಳುವುದು. ಸೊ ವ್ಯಕ್ತಿ ಯಾವಾಗ ಅನ್ಕಾನ್ಸಿಯಸ್ ಮೈಂಡ್ನಲ್ಲಿರ್ತಾನೆ, ಅನ್ಕಾನ್ಸಿಯಸ್ ಪರಿಸ್ಥಿತಿಯಲ್ಲಿ ಇರ್ತಾನೆ, ಪ್ರಜ್ಞೆ ತಪ್ಪಿರುವ. ಸೊ ಇದನ್ನು ಎಲ್ಲಿ ಹೆಚ್ಚು ಯೂಸ್ ಮಾಡ್ತಾರಪ್ಪ ಅಂದರೆ, ಯಾರಾದರೂ ಈ ಅಪರಾಧ ಮಾಡಿರ್ತಾರಲ್ಲ, ಸೊ ಅಂಥವರಿಗೆ ಈ ಒಂದು ಮೆಥಡನ್ನು ಹೆಚ್ಚು ಯೂಸ್ ಮಾಡ್ತಾರೆ. ಇದನ್ನು ಕನಸುಗಳ ಕುರಿತು ಅಧ್ಯಯನ ಮಾಡುವ ವಿಧಾನ ಅಂತಲೂ ಕರೀತಾರೆ. ಸೊ ಮನೋವಿಶ್ಲೇಷಣಾ ಹಂತವನ್ನು ಪ್ರತಿಪಾದಿಸಿದ ಸಿಗ್ಮಂಡ್ ಫ್ರಾಯ್ಡ್. ಇದಕ್ಕೆ ಇನ್ನೊಂದು ಹೆಸರು ಕನಸುಗಳನ್ನು ಕುರಿತು ಅಧ್ಯಯನ ಅಂತ ಹೇಳ್ತಾರೆ. ನಾನು ಹೇಳಿದೆ ನಿಮಗೆ ಪ್ರಜ್ಞಾವಸ್ಥೆ ಹಾಗೂ ಸುಪ್ತ ಪ್ರಜ್ಞಾವಸ್ಥೆ ಬಂತು ನೋಡಿ. ಪ್ರಜ್ಞಾವಸ್ಥೆ ಕಾನ್ಸಿಯಸ್ ಮೈಂಡ್, ಸುಪ್ತ ಪ್ರಜ್ಞಾವಸ್ಥೆ ಸಬ್ ಕಾನ್ಸಿಯಸ್ ಮೈಂಡ್, ಅಜಾಗೃತ ಅನ್ಕಾನ್ಸಿಯಸ್ ಮೈಂಡ್. ಸೊ ಇಲ್ಲಿ ನಮ್ಮ ಯಾವೊಂದು ಹಂತಕ್ಕೆ ಹೋಗ್ತಾರಪ್ಪ ಅಂದರೆ ಸಬ್ ಕಾನ್ಸಿಯಸ್ ಮೈಂಡ್ ಅಥವಾ ಸಬ್ ಕಾನ್ಸಿಯಸ್ ಅಂದರೆ ಸುಪ್ತ ಪ್ರಜ್ಞಾವಸ್ಥೆಗೆ ಕರೆದುಕೊಂಡು ಹೋಗ್ತಾರೆ. ಅನ್ಕಾನ್ಸಿಯಸ್ ಇದ್ದರೆ ಏನೂ ಮಾಡೋಕ್ಕಾಗೋದಿಲ್ಲ, ಕಾನ್ಸಿಯಸ್ ಇದ್ದರೆ ನಮ್ಮ ಪ್ರಜ್ಞೆನೇ ಇರುತ್ತೆ. ಸೊ ಅನ್ಕಾನ್ಸಿಯಸ್ ಇದ್ದರೆ ನಮ್ಮ ಪ್ರಜ್ಞೆ ಇರೋದಿಲ್ಲ. ಸಬ್ ಕಾನ್ಸಿಯಸ್ ಇರಿದ್ರೆ ಅಲ್ಲಿ ಅರ್ಧಂಬರ್ಧ ಪ್ರಜ್ಞೆ ಇರುತ್ತೆ. ಸೊ ಮಾನವನ ಈ ವ್ಯವಸ್ಥೆಗಳನ್ನು ಕಡಲ ಕಿನಾರೆಯಲ್ಲಿ ಕಂಡುಬರುವ ಮಂಜುಗಡ್ಡೆಗೆ ಹೋಲಿಸಿದ್ದಾರೆ. ಮಾನವನ ಮನಸ್ಸು ದಿನದ ಹೆಚ್ಚಿನ ಸಮಯವನ್ನು ಸುಪ್ತಾವಸ್ಥೆಯಲ್ಲಿ ಕಳೆಯುತ್ತದೆ. ಸುಪ್ತ ಅಥವಾ ಸಬ್ ಕಾನ್ಸಿಯಸ್ ಸಮಯದಲ್ಲಿ ಕಳೆಯುತ್ತಾನೆ. ಮಾನವನ ವ್ಯಕ್ತಿತ್ವದ 3 ಭಾಗಗಳು, ಇದು ಹೆಚ್ಚು ಕೇಳ್ತಾನೆ, ನೆನಪಿಟ್ಕೊಳ್ಳಿ. ಸಹಜ ಪ್ರವೃತ್ತಿ ಈಡ್ ಅಥವಾ ಸುಖ ತತ್ವದ ಆಧಾರದ ಮೇಲೆ ವಿಚಾರಿಸುತ್ತದೆ. ಅಹಂ
ಈದ್ ಈಗೋ ಸೂಪರ್ ಈಗೋ ಅಂತ ಬರುತ್ತೆ. ಓಕೆ, ಇದೆ ಕೆಳಗಡೆ ಇದೆ. ಈದ್ ಸೊ ಮಾನವನ ವ್ಯಕ್ತಿತ್ವದ 3 ಭಾಗಗಳು: ಈದ್, ಈಗೋ, ಸೂಪರ್ ಈಗೋ. ಸೊ ಈದ್ ಸಹಜ ಪ್ರವೃತ್ತಿ, ಸುಖ ತತ್ವದ ಆಧಾರದ ಮೇಲೆ ವಿಚಾರಿಸುತ್ತದೆ. ಅಹಂ ಈಗೋ ಇದು ವಾಸ್ತವಿಕ ಅಥವಾ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಹಾಗೂ ಸಾಧಕ ಬಾಧಕಗಳ ಬಗ್ಗೆ ವಿಚಾರಿಸುತ್ತದೆ. ಅತ್ಯಹಂ ಅಥವಾ ಸೂಪರ್ ಈಗೋ ಇದು ನೈತಿಕತೆಯ ಆಧಾರದ ಮೇಲೆ ವಿಚಾರಿಸುತ್ತದೆ. ಇದನ್ನು ಹೆಚ್ಚಾಗಿ ಬಳಸಿಕೊಂಡವರು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮೆರುಗು ಬರುತ್ತದೆ. ಸೂಪರ್ ಈಗೋ ಮನೋಲೈಂಗಿಕ ವಿಕಾಸದ ಪರಿಕಲ್ಪನೆ ಸೂಚಿಸಿದ್ದಾರೆ. ಅಜಾಗೃತ ವ್ಯವಸ್ಥೆಯಲ್ಲಿರುವ ವಿಷಯವನ್ನು ಹೊರಸೆಳೆಯಲು ಮುಕ್ತ ಸಹಚರ್ಯ ಮತ್ತು ಸ್ವಪ್ನ ವಿಶ್ಲೇಷಣೆ ಕ್ರಮಗಳನ್ನು ಸೂಚಿಸಿದ್ದಾರೆ. ಈ ಒಂದು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಕಾರ್ಲ್ ಯಂಗ್ ಅವರು ಹೇಳ್ತಾರೆ ಏನಪ್ಪ ಅಂದರೆ, ಲೈಂಗಿಕ ಪ್ರಚೋದನೆಯನ್ನು ಅಲ್ಲಗೆಳೆದರು. ಇವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗಳಿಗೆ ಮಹತ್ವ ನೀಡಿದ್ದಾರೆ. ಸೊ ಸೆಕೆಂಡಾಲಜಿಮ್ ಮಾನಸಿಕ ಕಾಯಿಲೆಗಳು ಮತ್ತು ಅಪಸಮಾಯೋಜಿತ ವರ್ತನೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಚಿಕಿತ್ಸಾ ವಿಧಾನ ಸೂಚಿಸಿದ್ದಾರೆ. ಲೈಂಗಿಕ ಶಿಕ್ಷಣದ ಬಗ್ಗೆ ಒತ್ತು ನೀಡಿದೆ. ಸಹಪಠ್ಯ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದೆ. ಅದೇ ರೀತಿ ಮನೋವಿಶ್ಲೇಷಣಾ ವಿಧಾನದ ಹಂತಗಳು, ಏನು ಹಂತಗಳು ಬರ್ತವೆ ಈ ಒಂದು ಮನೋವಿಶ್ಲೇಷಣದಲ್ಲಿ ಅಂದರೆ, ಮೊದಲನೇದಾಗಿ ಪರಸ್ಪರ ಸಾಮರಸ್ಯ ಸ್ಥಾಪನೆ, ವಿಶ್ಲೇಷಣೆ, ಸಂಶ್ಲೇಷಣೆ, ಸಾಮರಸ್ಯ ಮುರಿಯುವಿಕೆ. ಮಾನವನ ಪಂಥ ಹ್ಯುಮ್ಯಾನಿಸಮ್ ಇದನ್ನು ಪ್ರತಿಪಾದಕ ಮಾಡಿದರು ಕಾರ್ಲ್ ರೋಜರ್ಸ್ ಹಾಗೂ ಅಬ್ರಾಮ್ ಮಾಸ್ಲೋ. ಇದು ಮಾನವೀಯ ಗುಣಗಳನ್ನು ಪ್ರತಿಪಾದಿಸುತ್ತದೆ. ಆತ್ಮ ವಾಸ್ತವೀಕರಣ ಅಂದರೆ ಮಾನವನ ಮೂಲಭೂತ ಪ್ರೇರಕ ಶಕ್ತಿಯಾಗಿದೆ. ಮಾನವ ತನ್ನ ಚಟುವಟಿಕೆಗಳನ್ನು ತಾನೇ ನಿಯಂತ್ರಿಸಿಕೊಳ್ಳಬಲ್ಲ. ಹಿ ಕಂಟ್ರೋಲ್ ಹಿಮ್ಸೆಲ್ಫ್. ಪ್ರತಿ ವ್ಯಕ್ತಿ ತನ್ನದೇ ಆದರ್ಶ ಆತ್ಮವನ್ನು ಹೊಂದಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಬ್ರಾಮ್ ಮಾಸ್ಲೋ ಅವರು ಅಭಿವೃದ್ಧಿಪಡಿಸಿದರು. ಮಾಸ್ಲೋ ಅವರ ಅಗತ್ಯಗಳ ಅಂತಸ್ತು ಶ್ರೇಣಿ: ಆತ್ಮ ಸಾಕ್ಷಾತ್ಕಾರ ಅಗತ್ಯಗಳು ಅತಿ ಉನ್ನತ ಮಟ್ಟ, ತದನಂತರ ಸೌಂದರ್ಯ ಅಗತ್ಯಗಳು, ಆತ್ಮಗೌರವ ಅಗತ್ಯಗಳು ಅಂದರೆ ಮಾನ, ತ್ಯಾಗ ಅಂದರೆ ರೆಸ್ಪೆಕ್ಟ್, ಸೇರುವಿಕೆ ಅಗತ್ಯಗಳು ಅಂದರೆ ಪ್ರೀತಿ, ಪ್ರೇಮ, ಸಹಕಾರ ಹಾಗೂ ದಯೆ, ಸುರಕ್ಷತೆ ಅಗತ್ಯಗಳು ಅಂದರೆ ರಕ್ಷಣೆ, ದೈಹಿಕ ಅಗತ್ಯಗಳು ಹಸಿವು, ನೀರಡಿಕೆ, ಆಹಾರ. ಇವು ಮಾಸ್ಲೋ ಅವರ ಅಗತ್ಯತೆಗಳು. ಎಷ್ಟು? 6 ಇವೆ. ಅದೇ ರೀತಿ ಜ್ಞಾನಾತ್ಮಕ ಪಂಥ. ಸೊ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪಂಥ, ಜ್ಞಾನಾತ್ಮಕ ಪಂಥ. ಕಲಿಕೆ ಎಂದರೆ ಕೇವಲ ಉದ್ದೀಪನಕ್ಕೆ ಅನುಕ್ರಿಯೆ ನೀಡುವುದಾಗಿರದೆ ಅದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ. ಪಿಯಾಜ್ ಅವರು ಇದರಲ್ಲಿ ಪ್ರಮುಖರಾಗಿದ್ದಾರೆ. ಜ್ಞಾನಗ್ರಹಣಕ್ಕೆ ಮಹತ್ವ ನೀಡಲಾಗಿದೆ ಈ ಒಂದು ಪಂಥದಲ್ಲಿ. ಸೊ ಧ್ಯಾನ ಸಂರಚನಾವಾದ, ಜ್ಞಾನ ನಿರ್ಮಾಣವೇ ಕಲಿಕೆ. ಕಲಿಯುವವರು ತಮ್ಮ ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನು ನಿರ್ಮಿಸಿಕೊಳ್ಳುತ್ತಾರೆ. ವಿದ್ಯಾರ್ಥಿಗಳ ಪೂರ್ವ ಜ್ಞಾನಕ್ಕೆ ತಕ್ಕ ಪಠ್ಯಕ್ರಮ ಇರಬೇಕೆಂದು ತಿಳಿಸುತ್ತದೆ. ಸೊ ಇದು ಕೂಡ NEP ಹೇಳುವ ಒಂದು ವಿಚಾರ. ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಇದೆಯಲ್ಲ, ಸೊ ಅದರ ವಿಚಾರ ಕೂಡ ಇದೆ. ಸೊ ಪ್ರಸ್ತುತ ನ್ಯೂ NEP ಕೆಲವೊಂದು ಕಡೆ ಅಪ್ಲೈ ಆಗಿದೆ, ಕೆಲವೊಂದು ಕಡೆ ಅಪ್ಲೈ ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ NEP ಮೋಡಿಫೈ ಮಾಡಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದನ್ನು ಅಪ್ಲೈ ಮಾಡೋ ಸಾಧ್ಯತೆಗಳು ಇವೆ. ಸೊ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ವಿಕಾಸವನ್ನು ನೋಡೋಣ. ಸೊ ಇವು ಬೆಳವಣಿಗೆ ಒಂದು ವಿಕಾಸದ ತತ್ವಗಳು ಬರ್ತವೆ. ಏನಪ್ಪ ಬೆಳವಣಿಗೆ ಮತ್ತು ವಿಕಾಸ ತತ್ವಗಳಂದರೆ, ಬೆಳವಣಿಗೆ ಮತ್ತು ವಿಕಾಸ ಇವೆರಡೂ ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದೆ. ಬೆಳವಣಿಗೆ ಶಿರಪಾದಾನ್ಮುಖ ತತ್ವ ಪಾಲಿಸುತ್ತದೆ. ಸೆಪೆಲೋಕ್ವಡಲ್ ಶಿರಪಾದಾನ್ಮುಖ ಅಂದರೆ ಶಿರ, ತಲೆ,
ಸೊ ತಲೆಯಿಂದ ಪಾದದ ಕಡೆಗೆ ಬೆಳವಣಿಗೆ ಸಾಗುತ್ತದೆ. ಅಂದರೆ ಒಂದು ಮಗುವಿನ ಬೆಳವಣಿಗೆ ಯಾವ ರೀತಿ ಸಾಗುತ್ತದೆಪ್ಪ ಅಂದರೆ, ಮೊದಲು ಆತನ ಗೋಣು ನಿಲ್ಲುತ್ತದೆ. ಈ ಚಿಕ್ಕ ಮಕ್ಕಳು ನೀವು ಹೇಳ್ತಿರ್ತಾರೆ, ಇನ್ನು ಗೋಣು ನಿಂತಿಲ್ಲ. ಕ್ರಮೇಣ ಗೋಣು ನಿಲ್ಲುತ್ತದೆ. ಆಮೇಲೆ ಕೈಕಾಲು ಬಲಿಷ್ಠ ಆಗ್ತವೆ, ಬೆನ್ನು ಬಲಿಷ್ಠವಾಗುತ್ತೆ. ಹೀಗೆ ಶಿರಪಾದಾನುಮಿಕ, ಕುತ್ತಿಗೆ, ಎದೆ, ಶ್ವಾಸಕೋಶ, ಬೆನ್ನೆಲುಬು, ಕೈ, ಕಾಲು, ಈ ರೀತಿ ಆತನ ಬೆಳವಣಿಗೆ ಸಾಗ್ತಾ ಹೋಗುತ್ತೆ. ಸೊ ಮೊದಲಿಗೆ ಬೆಳವಣಿಗೆ ಆಗುವುದು ಆತನ ಶಿರ ಅಂದರೆ ತಲೆ. ಅದಕ್ಕೆ ಈ ಒಂದು ಬೆಳವಣಿಗೆ ಮತ್ತು ವಿಕಾಸ ತತ್ವ ಏನು ಹೇಳ್ತಪ್ಪ ಅಂದರೆ, ಮಗುವಿನ ಬೆಳವಣಿಗೆ ಶಿರಪಾದಾನ್ಮುಖ ಅಂದರೆ ಶಿರದಿಂದ ಪಾದದವರೆಗೆ ಕಡೆಗೆ ಸಾಗುತ್ತದೆ. ಇವು ಪರಿಸರ ಮತ್ತು ಅನುವಂಶತೆಗಳಿಂದ ಪ್ರಭಾವಕ್ಕೆ ಒಳಗಾಗಿವೆ. ಸೊ ಇದು ಬೆಳವಣಿಗೆ ಮತ್ತು ವಿಕಾಸ ಪರಿಸರ ಮತ್ತು ಅನುವಂಶತೆ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ಒಂದು ಮಗುವಿಗೆ ಉತ್ತಮವಾದ ಪರಿಸರವನ್ನು ಒದಗಿಸಿಕೊಟ್ಟಿರ್ತೀವಿ, ಆದರೆ ಆ ಮಗುವಿನ ಒಂದು ಬೆಳವಣಿಗೆಯಲ್ಲಿ ವೇರಿಯೇಷನ್ ಆಯ್ತಪ್ಪ ಅಂದರೆ ಇಟ್ಸ್ ಡಿಪೆಂಡ್ ಅಪಾನ್ ಅನುವಂಶತೆ ಅಥವಾ ಹೆರಿಡಿಟಿ. ಆ ಮಗುವಿನ ಒಂದು ಜೀನ್ಸ್ಗಳು ಕಾರಣ ಆಗ್ತವೆ. ವಿಕಾಸವು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಕೇಂದ್ರ ಪರಿಧಿ ಅಭಿಮುಖ ತತ್ವವನ್ನು ಹೊಂದಿರುತ್ತದೆ. ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಸಾಗುತ್ತದೆ. ದ್ವಿಪಾರ್ಶ್ವಕತೆಯಿಂದ ಏಕಪಾರ್ಶ್ವತೆಯೆಡೆಗೆ ಸಾಗುತ್ತದೆ. ಇದು ಒಂದು ವಿನ್ಯಾಸವನ್ನು ಅನುಸರಿಸುತ್ತದೆ. ಇದು ಅನೇಕ ಕಾರಕಾಂಶ ಪ್ರಭಾವಗಳಿಗೆ ಒಳಗಾಗುತ್ತದೆ. ವಿಕಾಸ ನಿರಂತರವಾಗಿದ್ದು ಬೆಳವಣಿಗೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತದೆ. ಸೊ ವಿಕಾಸ ಎಂಬುದು ಹುಟ್ಟಿನಿಂದ ಸಾಯುವವರೆಗೆ ನಡೆಯುತ್ತದೆ, ಆದರೆ ಬೆಳವಣಿಗೆ ಅನ್ನೋದು ಒಂದು ಪರ್ಟಿಕ್ಯುಲರ್ ಏಜ್ ಆದ ನಂತರ ನಿಲ್ತು ಬಿಡುತ್ತೆ. ಪರಿಪಕ್ವತೆ ವ್ಯಕ್ತಿಯಲ್ಲಿ ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ಹೊರಗಡೆ ಇಡುವುದಾಗಿದೆ. ಕಲಿಕೆ ಅಭ್ಯಾಸದ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಬದಲಾವಣೆ ಕಲಿಕೆ ಎನ್ನುವರು. ಸಫಲೋಕಾರ್ಡಲ್ ತತ್ವ ಶಿರಪಾದಾಭಿಮುಖ ತತ್ವ ಅಂತ ವಿನ್ಯಾಸ ಮಗುವಿನ ಬೆಳವಣಿಗೆ ತಲೆಯಿಂದ ಪಾದದ ಕಡೆಗೆ ಸಾಗುತ್ತದೆ. नहीं लगता हाँ सर लगता. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಪ್ರಾಕ್ಸಿಮಾ ಸೊ ಪಾಸ್ ಮಾಡಲಿ ಅಲ್ಲ, ಸೊ ಸಾರಿ. ಸೊ ಪ್ರಾಕ್ಸಿಮಾ ಡಿಸ್ಟಲ್ ಕೇಂದ್ರದಿಂದ ಪರಿಧಿ ಕಡೆಗೆ ಸಾಗುತ್ತದೆ. ಅನುವಂಶಿತೆ ಅಂದರೆ ಹೆರಿಡಿಟಿ. ಸೊ ಅನುವಂಶಿತೆ ಪರಿಸರ ತುಂಬಾ ಹೆಚ್ಚು ಪ್ರಭಾವ ಬೀರುತ್ತೆ ವ್ಯಕ್ತಿಯ ಒಂದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ. ಪ್ರತಿಯೊಂದು ವರ್ಣತಂತುವಿನಲ್ಲಿ ಗುಣಾಣುಗಳೆಂಬ ಸಾವಿರಾರು ಅತಿ ಸೂಕ್ಷ್ಮ ರಾಸಾಯನಿಕ ದ್ರವ್ಯಗಳು ಇರುತ್ತವೆ. ಅನುವಂಶತೆಯ ಮೂಲ ಘಟಕ ಗುಣಾಣು. ಪ್ರತಿಯೊಂದು ವರ್ಣತಂತುವಿನಲ್ಲಿ 3000 ಗುಣಾಣುಗಳು ಇರುತ್ತವೆ. ಅವಳಿಗಳು ಅಂತಾರೆ ಆಧಾರಿತ ಫಲಿತಗೊಂಡ ಜೈಗೋಟ್ 2 ಅಥವಾ 2ಕ್ಕಿಂತ ಹೆಚ್ಚು ಭಾಗಗಳಾಗಿ ವಿಭಜನೆಗೊಂಡಾಗ ಅವಳಿಗಳು ಉಂಟಾಗುತ್ತವೆ. ಸೊ ಯಾವ ರೀತಿ ಒಂದು ಲೈಂಗಿಕ ಕ್ರಿಯೆ ಮುಗಿದ ನಂತರ ವ್ಯಕ್ತಿಯ ಅಥವಾ ಪುರುಷನ ಸ್ಪರ್ಮ್ ಮಹಿಳೆಯ ದೇಹದಲ್ಲಿ ಪ್ರವೇಶ ಪಡೆದಾಗ ಅಲ್ಲಿ ಜೈಗೋಟ್ 2 ಭಾಗಗಳಾದಾಗ 2 ಭಾಗಗಳು ಫಲವತ್ತತೆ ಹೊಂದಿದಾಗ ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟುವ ಸಾಧ್ಯತೆಗಳು ಇರುತ್ತವೆ. ಸೊ ಒಂದು ನಿಮಗೆ ನೆನಪಿರಲಿ, ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವನು ತಂದೆ ಅಥವಾ ಪುರುಷ. ಮಹಿಳೆ ನಾವು ಹೆಚ್ಚು ತಪ್ಪು ತಿಳ್ಕೊಂಡ್ವಿ, ಏನು ನಿನಗೆ ಗಂಡು ಮಗು ಆಗುತ್ತೆ, ನಿನ್ನಲ್ಲಿ ಏನು ತೊಂದರೆ ಇದೆ. ಸೊ ಇಟ್ ವಾಸ್ ಅ ಫೇಕ್, ಅದು ಸುಳ್ಳು. ಸೊ ಒಂದು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡುವನೇ ಅವನೇ ಪುರುಷ, ಗಂಡು. ಅವನ ದೇಹದಲ್ಲಿ ಅಥವಾ ಅವನ ದೇಹದಿಂದ ಹೊರಬರುವ ಎಕ್ಸ್ ಮತ್ತು ವಾಯ್ಗಳು ಅದರ ಮೇಲೆ ಡಿಪೆಂಡ್ ಆಗಿರ್ತವೆ. ಇವು ಒಂದೇ ಲಿಂಗಕ್ಕೆ ಸೇರಿದಾಗಿರುತ್ತವೆ. ಬುದ್ಧಿಶಕ್ತಿ ಇಬ್ಬರಲ್ಲಿ 0.90 ಅಷ್ಟಿರುತ್ತೆ. ಸೊ ಎಲ್ಲಿ ಅವಳಿ ಮಕ್ಕಳಲ್ಲಿ ಬಂಧು ಅವಳಿಗಳು ಅಥವಾ ಭ್ರಾತೃತ್ವ ಬೇರೆ ಬೇರೆ ಅಂಡಾಣುಗಳು ಬೇರೆ ಬೇರೆ ವೀರ್ಯಾಣುಗಳ ಜೊತೆ ಫಲಿತಗೊಂಡಾಗ ಬಂಧು ಅವಳಿಗಳು ಉಂಟಾಗುತ್ತದೆ.
ಒಂದೇ ಲಿಂಗ ಅಥವಾ ಭಿನ್ನ ಲಿಂಗದರಾಗಿರ್ಬೋದು. ಅಂದರೆ ಒಂದೇ ಗರ್ಭದಲ್ಲಿ 2 ಗಂಡು ಮಕ್ಕಳು ಹುಟ್ಟಬಹುದು, ಅಥವಾ ಒಂದೇ ಗರ್ಭದಲ್ಲಿ ಒಂದು ಗಂಡು ಒಂದು ಹೆಣ್ಣು ಕೂಡ ಹುಟ್ಟಬಹುದು. ಸೊ ಬುದ್ಧಿಶಕ್ತಿ 0.60, ಸಹೋದರನಲ್ಲಿ 0.25. ಅದೇ ರೀತಿ ಸಯಾಮಿಸ್ ಅವಳಿಗಳು, ಫಲಿತಗೊಂಡ ಜೈಗೋಟ್ ವಿಭಜನೆ ಅಪೂರ್ಣವಾದಲ್ಲಿ ಸಯಾಮಿಸ್ ಅವಳಿಗಳು ಉಂಟಾಗುತ್ತವೆ. ಅದೇ ರೀತಿ ಅನುವಂಶೀಯ ತತ್ವಗಳು, ರೂಪಕ್ಕೆ ಪ್ರತಿರೂಪವಾಗಿರೋ ತತ್ವ, ರೂಪಕ್ಕೆ ಪ್ರತಿರೂಪ ಅಂದರೆ ತಂದೆಯಂತ ಮಕ್ಕಳು. ಈ ರೀತಿ ಭಿನ್ನತೆ ತತ್ವ, ಸ್ವಲ್ಪ ಹೋಲಿಕೆ ಅಂದರೆ ಭಿನ್ನತೆ ಇರುತ್ತೆ. ತಂದೆಗೆ ಹೋಗ್ತಿರೋದಿಲ್ಲ, ತಾಯಿಗೆ ಹೋಗ್ತಿರಲ್ಲ. ಅವಾಗ ಏನು ಹೇಳ್ತಾರೆ ಮನ್ಯಾಗ, ಓ ನಿಮ್ಮ ಅಜ್ಜಿಗೆ ಹೋಗ್ತಾನ, ನಿಮ್ಮ ಅಜ್ಜಿಗೆ ಹೋಗ್ತಾಳ, ಅವ್ರಿಗೆ ಹೋಗ್ತಾಳ, ಇವರು. ಇದು ಸ್ವಲ್ಪ ಭಿನ್ನತೆ ತತ್ವ, ಇದು ಭಿನ್ನತೆಯ ತತ್ವವಾಗಿದೆ. ಅದೇ ರೀತಿ ಸಮಾಶ್ರಯಣದ ತತ್ವ ಅಂದರೆ ತಂದೆ ಎತ್ತರ, ಮಗ ಗಿಡ್ಡ. ಈ ರೀತಿ ಅಂದರೆ ಅಪೋಸಿಟ್, ತಂದೆ ಎತ್ತರ ಇರ್ಬೋದು, ಮಗ ಗಿಡ್ಡ ಇರ್ಬೋದು. ಈ ರೀತಿ ಒಂದು ಬೆಳಗ್ಗೆ ಇದು ತಿಳಿಸುತ್ತದೆ. ಪರಿಸರ ವ್ಯಕ್ತಿಯನ್ನು ಪ್ರಚೋದಿಸುವ ಸಮಸ್ತ ಉದ್ದೀಪಕಗಳ ಮೊತ್ತವಾಗಿದೆ. ಪರಿಸರ ವ್ಯಕ್ತಿಯನ್ನು ಪ್ರಚೋದಿಸುವ ಎಲ್ಲ ಅಂಶಗಳೇ ಪರಿಸರವಾಗಿದೆ. ಭೌತಿಕ ಪರಿಸರ, ಸೊ ನಮಗೆ ಕಣ್ಣಿಗೆ ಕಾಣೋದು. ಇಲ್ಲಿ ಭೌತಿಕ ಅಭೌತಿಕ ಎಂಬ 2 ಪದಗಳು ಬರ್ತವೆ. ಏನಪ್ಪ ಭೌತಿಕ ಅಂದರೆ ಏನು? ಭೌತಿಕ ಅಂದರೆ ಕಣ್ಣಿಗೆ ಕಾಣುವ ವಸ್ತುವನ್ನು ನಾವು ಭೌತಿಕ ಅಂತ, ಅಭೌತಿಕ ಅಂದರೆ ಕಣ್ಣಿಗೆ ಕಾಣದೇ ಇರೋ ವಸ್ತುವನ್ನು ಅಭೌತಿಕ ಅಂತ ಕರಿತೀವಿ. ಸೊ ಕಣ್ಣಿಗೆ ಕಾಣುವ ವಸ್ತು ಭೌತಿಕ, ಕಣ್ಣಿಗೆ ಕಾಣದೇ ಇರೋ ವಸ್ತು ಅಭೌತಿಕ. ಅವು ಯಾವಪ್ಪ ಅಂದರೆ ಆಹಾರ, ಔಷಧಿ, ಕಾಯಿಲೆ, ಹವಾಗುಣ, ಕೊಠಡಿಯ ಕತ್ತಲೆ, ಸ್ಥಳದ ಭೌಗೋಳಿಕ ಸ್ಥಿತಿ, ಇನ್ನೂ ಹಲವಾರು ಅಂಶಗಳು ಬರ್ತವೆ ಭೌತಿಕ ಅಂಶದಲ್ಲಿ. ಬೌದ್ಧಿಕ ಪರಿಸರ, ಶಾಲೆ ಅಂದರೆ ಬೌದ್ಧಿಕ ಅಂದರೆ ನಮ್ಮ ಬುದ್ಧಿಮಟ್ಟಕ್ಕೆ, ಜ್ಞಾನಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಶಾಲೆ, ಗ್ರಂಥಾಲಯ, ಪ್ರಯೋಗಶಾಲೆಗಳು, ಮನೋರಂಜನಾ ಚಟುವಟಿಕೆಗಳು, ಕಾರ್ಯಾಗಾರಗಳು, ಚರ್ಚಾ ಸ್ಪರ್ಧೆ, ವಸ್ತು ಸಂಗ್ರಹಾಲಯಗಳು, ವಿಚಾರಗೋಷ್ಠಿ. ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಇನ್ನೊಂದು ಅಂಶ ಅಡಕವಾಗ್ತಾ ಇದೆ, ಅದುವೇ ಮೊಬೈಲ್ ಅಥವಾ ಇಂಟರ್ನೆಟ್. ಸೊ ಬೌದ್ಧಿಕ ಪರಿಸರಕ್ಕೆ ಇಂಟರ್ನೆಟ್ ಅಂದರೆ ಬುದ್ಧಿ ಹೆಚ್ಚು ಮಾಡಿಕೊಳ್ಳಲು ಯೂಸ್ ಆಗುತ್ತೆ ಇಂಟರ್ನೆಟ್ ಅಥವಾ ಮೊಬೈಲ್ ಆಗಿದೆ. ಸೊ ಇದರ ಮೆರಿಟು ಇದೆ, ಡಿಮೆರಿಟು ಇದೆ, ಉಪಯೋಗ ಕೂಡ ಇದೆ. ಸೊ ಅದರಿಂದ ತೊಂದರೆ ಕೂಡ ಆಗುತ್ತೆ ಮೊಬೈಲ್ನಿಂದ. ಸೊ ಇಟ್ಸ್ ಡಿಪೆಂಡ್ಸ್ ಅಪಾನ್ ಯೂಸರ್ಸ್. ಸೊ ಅದು ಬಳಕೆದಾರರ ಬಳಕೆಯ ಮೇಲೆ ನಿರ್ಧಾರವಾಗುತ್ತದೆ. ಸಾಮಾಜಿಕ ಪರಿಸರ, ವಾತಾವರಣ, ಧಾರ್ಮಿಕ ಸಂಸ್ಥೆಗಳು, ಶಾಲಾ ಸಂಘಗಳು, ಮನೋರಂಜನಾ ಮಾರ್ಗಗಳು, ಗುಂಪುಗಳು. ಅನುವಂಶೀಯ ಪ್ರಾಮುಖ್ಯತೆ, ಗುಡ್ಡಾರ್ಡ್ ಪ್ರಕಾರ 1914ರಲ್ಲಿ ಕಲಿಕಾ ಮನೆತನದ ಬಗ್ಗೆ ಅಧ್ಯಯನ ಮಾಡಿದರು. 480:46 ವ್ಯಕ್ತಿಗಳು ಮಾತ್ರ ಬುದ್ಧಿವಂತರು, 496:2 ಮಾತ್ರ ಬುದ್ಧಿಮಾಂದ್ಯ ಇದ್ದರು. ಸೊ ಇದು ಏನು ಹೇಳುತ್ತೆ, ಅನುವಂಶೀಯತೆ ಬಗ್ಗೆ ಹೇಳ್ತಾ ಇದೆ. ಪ್ರಿಮರ್ನವರು ಬುದ್ಧಿಶಕ್ತಿ ಸೂಚ್ಯಂಕ ಬಗ್ಗೆ ತಿಳಿದುಕೊಂಡರು. JB ವ್ಯಾಟ್ಸನ್ ಅವರು ಇದಕ್ಕೆ ಪರಿಸರವೇ ಕಾರಣ ಎಂದರು. 1920ರಲ್ಲಿ ಬಂಗಾಳದಲ್ಲಿ ಅಮಲ್ ಮೃತಪಟ್ಟ ವ್ಯಕ್ತಿ ಮತ್ತು ಕಮಲ್ ಅಂತ ಇಬ್ಬ ಸಹೋದರಿ, ಅಮಲ್ ಕಮಲ್. ವಿಕಾಸದ ಹಂತಗಳು, ಸೊ ಜೀವನಾವಧಿಯ 10 ಹಂತಗಳು 1968ರಲ್ಲಿ ಎಲಿಜಬೆತ್ ಹರ್ಲಾಕ್ ಅವರು ತಿಳಿಸಿದರು. ಇದೇ ರೀತಿ ಇತರ ಮನೋವಿಜ್ಞಾನಿಗಳು ಕೂಡ ಬೇರೆ ಬೇರೆ ಹಂತಗಳನ್ನು ಹೇಳಿದ್ದಾರೆ, ನಾವು ಮುಂದೆ ನೋಡೋಣ. ಅದರಲ್ಲಿ ಈ ಒಂದು ವಿಕಾಸದ ಹಂತಗಳಲ್ಲಿ ಮೊದಲನೇದಾಗಿ ಪ್ರಸವ ಪೂರ್ವ ಅಂದರೆ ಗರ್ಭಧಾರಣೆಯಿಂದ ಜನನದವರೆಗೆ, ಅಂದರೆ ಯಾವಾಗ ಮಹಿಳೆ ಪ್ರೆಗ್ನೆಂಟ್ ಆಗ್ತಾಳೋ, ಸೊ ಪ್ರೆಗ್ನೆಂಟ್ ಆದ ನಂತರ ಮಗುವಿನ ಜನನದವರೆಗೆ ಅಂದರೆ ಬಿಫೋರ್ ಡೆಲಿವರಿ, ಇದನ್ನು ಪ್ರಸವ ಪೂರ್ವ ಅಂತ ಹೇಳ್ತೇವೆ. ಸೊ ಒಂದು ನಿಮ್ಮ ಕಥೆ ಕೂಡ ಇದೆ, ಏನದು ಮಹಾಭಾರತದಲ್ಲಿ ಕೃಷ್ಣ ಹಾಗೂ ಅವ್ರ ತಂಗಿ ರಥದಲ್ಲಿ ಹೋಗುವಾಗ ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ ಅಥವಾ ಒಂದು ಇದನ್ನು ಹೇಳ್ತಾನೆ, ಯುದ್ಧದ ಒಂದು ಕಲೆ ಹೇಳ್ತಾನೆ. ಅವನ ಕಲೆ ಹೇಳಿದಾಗ ಅವನ ತಂಗಿ
ಅದನ್ನ ಕೇಳಿಸ್ತಾ ಇರ್ತಾಳೆ. ಹೊಟ್ಟೆಯಲ್ಲಿ ಮಗು ಅದನ್ನು ಪಾಲನೆ ಮಾಡ್ತಾರೆ ಅಥವಾ ಕೇಳಿಸ್ಕೊಳ್ತಾ ಇರ್ತದೆ. ತಾಯಿ ಯಾವಾಗ ಮಲಗಿಕೊಳ್ತಾಳೆ ಆ ಮಗು ಕೂಡ ಆ ಒಂದು ಯುದ್ಧದ ಕೈಲಿ ಅರ್ಧ ಆಗುತ್ತೆ. ಸೊ ಆ ಮಗು ಮುಂದೆ ಯುದ್ಧದಲ್ಲಿ ಕುರುಕ್ಷೇತ್ರದ ಹೋರಾಟ ಮಾಡಬೇಕಾದ್ರೆ ಮರಣ ಹೊಂತಾನೆ. ಸೊ ಮಗುವಿನ ಜನನ ಪೂರ್ವ ಕೂಡ ಮಗುವಿನ ವಿಕಾಸದ ಮೇಲೆ ಪ್ರಭಾವ ಬೀರುತ್ತೆ ಎಂಬುದೇ ಈ ಒಂದು ಕಥೆಯ ಹಿನ್ನೆಲೆ. ಇರಲಿ, ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಪಾಗಿ ಹೇಳ್ತೇನೆ. ಸೊ ಪ್ರಸವ ಪೂರ್ವ ಅಂದರೆ ಗರ್ಭಧಾರಣೆಯಿಂದ ಜನನದವರೆಗೆ, ಶೈಶವ ಜನನದಿಂದ 2 ವಾರಗಳವರೆಗೆ, ಹಸುಳಿತನ 2 ವಾರದಿಂದ 2 ವರ್ಷಗಳವರೆಗೆ, ಪೂರ್ವ ಬಾಲ್ಯ 2 ರಿಂದ 6 ವರ್ಷ, ಉತ್ತರ ಬಾಲ್ಯ 6 ರಿಂದ 12 ವರ್ಷ, ಲೈಂಗಿಕ ಪಕ್ವತೆ ಕಾಲ 12 ರಿಂದ 13 ಅಥವಾ 14ನೇ ವರ್ಷ, ತಾರುಣ್ಯ 13 ಅಥವಾ 14 ಅಥವಾ 18 ಅಂದರೆ 13, 14 ರಿಂದ 18 ವರ್ಷಗಳವರೆಗೆ, ವಯಸ್ಕತನ 18 ರಿಂದ 40 ವರ್ಷ, ಮಧ್ಯ ವಯಸ್ಸು 40 ರಿಂದ 60 ವರ್ಷ, ವೃದ್ಧಾಪ್ಯ 60 ವರ್ಷದಿಂದ ಸಾಯುವವರೆಗೆ. ಸೊ ಪೂರ್ವ ಬಾಲ್ಯ ಅರ್ಲಿ ಚೈಲ್ಡ್ಹುಡ್. ಸೊ ನೀವು ಏನು ಇದು ನೋಡ್ತಾ ಇದ್ದಲ್ಲ ನಿಮಗೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಯಾವುದೇ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ನೋಡ್ತಾ ಹೋಗಿ, ಹಾಗೆ ಲೈಕನ್ನು ಮಾಡ್ತಾ ಹೋಗಿ, ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸ್ತಾನೆ ಹೋಗಿ. ಸೊ ನಿಮಗಾಗಿ ಈ ಲಾಂಗ್ ಇದೆ ವಿಡಿಯೋ, ಸೊ ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಪೂರ್ವ ಬಾಲ್ಯ ಅರ್ಲಿ ಚೈಲ್ಡ್ಹುಡ್ 2 ವರ್ಷದಿಂದ 6 ವರ್ಷಗಳವರೆಗೆ ಇದು ನಡೆಯುತ್ತೆ. ಈ ಒಂದು ಹಂತ ಇಲ್ಲಿ ಕ್ರೋಢೀಕರಣ ಹಂತ ಇದಾಗಿದೆ. ಶಾಲ್ವಾ ಪೂರ್ವ ಹಂತ ಅಂತ ಕೂಡ ಇದನ್ನು ಕರೆಯುತ್ತಾರೆ. ಶೈಶವ ವ್ಯವಸ್ಥೆ ಅಥವಾ ಬೆಳವಣಿಗೆ ಅತಿ ಶೀಘ್ರದಲ್ಲಿರುತ್ತೆ. ಇಲ್ಲಿ ಬೆಳವಣಿಗೆ ವೇಗವಾಗಿ ಆಗುತ್ತೆ. ಮಗು ದಿನದಿಂದ ದಿನಕ್ಕೆ ವೇರಿಯೇಷನ್ ಕಾಣ್ಬೋದು. ದಿನದಿಂದ ದಿನಕ್ಕೆ ಮಗುವಿನಲ್ಲಿ ಬೆಳವಣಿಗೆ ಒಂದು ವೇರಿಯೇಷನನ್ನು ನಾವು ಕಾಣ್ಬೋದು. ಸೊ ಅದಕ್ಕೆ ಮಗು ಜಾಸ್ತಿ ಈ ಸಮಯದಲ್ಲಿ ಮಲಗ್ತಾ ಇರುತ್ತೆ. ಸೊ ಇಲ್ಲಿ ಆಹಾರ ಕುಡಿಯುತ್ತೆ, ಅಂದರೆ ತಾಯಿ ಹಾಲನ್ನು ಕುಡಿಯುತ್ತೆ ಹಾಗೂ ಮಲಗುತ್ತೆ. ಬಿಕಾಸ್ ಅದು ಹೆಚ್ಚು ಬೆಳವಣಿಗೆ ಆಗ್ತಾಯಿದೆ ಅಂತ ಅರ್ಥ. ನೀವೊಂದು ನೆನಪಿಟ್ಕೊಳ್ಳಿ, ಮಗುವಿನ ಉತ್ತಮ ಬೆಳವಣಿಗೆಗಾಗಿ ಶ್ರೇಷ್ಠ ಆಹಾರ ತಾಯಿಯ ಎದೆ ಹಾಲು. ನೆಕ್ಸ್ಟ್ ಬರೋಣ. ದೈಹಿಕ ವಿಕಾಸ 2 ರಿಂದ 6 ವರ್ಷ. ಎತ್ತರ ವಾರ್ಷಿಕ ಸರಾಸರಿ ಹೆಚ್ಚಳ 3 ಅಂಗುಲಗಳಷ್ಟು ಆಗುತ್ತೆ. ಇಲ್ಲಿ ಈ ಒಂದು ಪೂರ್ವ ಬಾಲ್ಯದಲ್ಲಿ ತೂಕ ಸರಾಸರಿ 2 ರಿಂದ 2.5 kg ಬೆಳವಣಿಗೆ ಆಗುತ್ತೆ. ಈ ಪೂರ್ವ ಬಾಲ್ಯದಲ್ಲಿ 5ನೇ ವರ್ಷದ ಕೊನೆಯಲ್ಲಿ ಹುಡುಗಿಯರು ಅದೇ ವಯಸ್ಸಿನ ಹುಡುಗರಕ್ಕಿಂತ ಕಡಿಮೆ ಎತ್ತರ ಮತ್ತು ತೂಕ ಹೊಂದಿರುತ್ತಾರೆ. ಕಾಲುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಇರುತ್ತದೆ. ಶಿರದ ಬೆಳವಣಿಗೆ ನಿಧಾನ ಮತ್ತು ದೇಹದ ಭಾಗಗಳ ಬೆಳವಣಿಗೆ ಮಧ್ಯಮದಲ್ಲಿ ಇರುತ್ತೆ. ಇಲ್ಲಿ ಗತಿಶೀಲನ ಚಟುವಟಿಕೆಗಳೆಂದರೆ ಏರುವುದು, ಜಿಗಿತ, ನೆಗೆಯುವುದು, ಸುತ್ತುವುದು, ಹಗ್ಗ ಹಾರುವುದು, ಬಾಲ್ ಎಸೆಯುವುದು ಮತ್ತು ಹಿಡಿಯುವುದು ಕಂಡುಬರುತ್ತೆ. ಸ್ನಾಯುಗಳು ಶೀಘ್ರಗತಿಯಲ್ಲಿ ಬೆಳವಣಿಗೆ ಆಗುತ್ತದೆ. ಸ್ವತಃ ಆಹಾರ ಸೇವನೆ ಮಾಡ್ತವೆ. ಸ್ವತಃ ಬಟ್ಟೆಗಳನ್ನು ಧರಿಸುವುದು, ಸ್ನಾನ ಮಾಡುವುದು, ಹಲ್ಲು ಉಜ್ಜುವುದು, ಗೊಂಬೆಗಳ ಜೊತೆ ಆಟವಾಡುವುದು ಮತ್ತು ಬರವಣಿಗೆ ಕೌಶಲ್ಯವನ್ನು ಬೆಳೆಸಿಕೊಳ್ಳುತ್ತವೆ. ಇಲ್ಲಿ ಮಗುವಿನ ಒಂದು 5 ವರ್ಷ ಹೆಚ್ಚು ಕಡಿಮೆ. ಈ ಹಂತದ ಕೊನೆಯ ವರ್ಷದಲ್ಲಿ ಹಲ್ಲುಗಳನ್ನು ಕಳೆದುಕೊಳ್ಳುತ್ತಾನೆ. 2 ಶಾಶ್ವತ ಹಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಮೆದುಳಿನ ತೂಕ 90% ಈ ಒಂದು ಹಂತದಲ್ಲಿ ಆಗಿರುತ್ತೆ. ಅದೇ ರೀತಿ ಬೌದ್ಧಿಕ ವಿಕಾಸ ಕಾಗ್ನಿಟಿವ್ ಡೆವಲಪ್ಮೆಂಟ್ ಈ ಹಂತದಲ್ಲಿ ಯಾವ ರೀತಿ ಆಗುತ್ತೆ? ಜ್ಞಾನಾತ್ಮಕ ವಿಕಾಸ ಹೆಚ್ಚು ಚುರುಕಾಗುತ್ತದೆ. ಮಗು ಪರಿಸರವನ್ನು ಅನ್ವೇಷಣೆ ಮಾಡಲು ಪ್ರಾರಂಭ ಮಾಡ್ತಾನೆ, ಅಂದರೆ ವೀಕ್ಷಣೆ ಮಾಡಲು ಪ್ರಾರಂಭಿಸ್ತಾನೆ. ಅಂತ್ಯದ ವೇಳೆಗೆ ಮಗು ಗಾತ್ರ, ಆಕಾರ, ಬಣ್ಣ, ಸಮಯ ಮತ್ತು ದೂರ ಮುಂತಾದ ಪರಿಕಲ್ಪನೆಗಳನ್ನು ತಿಳಿದುಕೊಳ್ತಾನೆ. ಆಕಾರ, ಬಣ್ಣ, ಗಾತ್ರ ಇವುಗಳ ಬಗ್ಗೆ ತಿಳಿದುಕೊಳ್ತಾನೆ. ಭಾಷಾ ವಿಕಾಸ ತೀವ್ರಗತಿಯಲ್ಲಿ ಇರುತ್ತದೆ. ಈ ಒಂದು ಹಂತದಲ್ಲಿ 2500 ಪದಗಳ ಒಂದು ಸಂಪತ್ತು, 2500 ಪದಗಳ ಒಂದು ಜ್ಞಾನವನ್ನು ಮಗು ಪಡೆದುಕೊಳ್ತಾನೆ. ಸ್ಪಷ್ಟ ಪದಗಳು ಇರದೇ ಇರಬಹುದು. ಈಗ ನೀರಿಗೆ ಆಬು ಅಂತಾನೆ. ಸೊ ಆಬು ಇಟ್ ಮೀನ್ಸ್ ಇಟ್ ಡಸಂಟ್ ಮೀನಿಂಗ್, ಅದು ಸರಿಯಾದ ಅರ್ಥ ಅಲ್ಲ.
ನೀರು ಅಥವಾ ಪಾನಿ ಈ ಥರ ಆಬು ಈ ರೀತಿ. ಕಂಠಪಾಠದ ಮೂಲಕ ಮಗು ಕಲಿಯುತ್ತಾನೆ. ಸೃಜನಶೀಲ ವಿಕಾಸವಾಗುತ್ತದೆ. ಇಲ್ಲಿ ಮಕ್ಕಳು ಮಣ್ಣಿನ ಹಾಗೂ ಬಟ್ಟೆಯ ಕಡ್ಡಿಗಳ ಮತ್ತು ಇಟ್ಟಿಗೆಗಳಿಂದ ಮಾದರಿಗಳನ್ನು ತಯಾರಿಸಬಲ್ಲರು. ಸಾಮಾಜಿಕ ವಿಕಾಸ ಈ ಒಂದು ಪೂರ್ವ ಬಾಲ್ಯದಲ್ಲಿ ಆಗುವಂಥ ಸಾಮಾಜಿಕ ವಿಕಾಸ. ಸ್ವತಂತ್ರವಾಗಿ ಮಗು ಪರಿಸರವನ್ನು ಅನ್ವೇಷಣೆ ಮಾಡಲು ಪ್ರಾರಂಭಿಸುತ್ತಾನೆ. ಲಿಂಗ ಭೇದವಿಲ್ಲದೆ ಆಟವಾಡುತ್ತಾರೆ. ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಆಟವನ್ನು ಆಡುತ್ತಾನೆ. ಮಾಯಾಲೋಕದ ಕಥೆಗಳು, ಹಾಸ್ಯದ ಕಥೆಗಳು ಮತ್ತು ಪ್ರಾಣಿಗಳ ಕಥೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾನೆ. ಸೊ ಅದಕ್ಕೆ ಈ ಹಂತದಲ್ಲಿ ಹೆಚ್ಚು ಮಕ್ಕಳು ಗೊಂಬಿ ಚಾನಲನ್ನು ಅಥವಾ ಕಾರ್ಟೂನ್ಗಳನ್ನು ನೋಡಲು ಇಷ್ಟಪಡ್ತಾರೆ. ಆಟಗಳ ಮೂಲಕ ಮಗು ಸಾಮಾಜೀಕರಣಗೊಳ್ಳುತ್ತದೆ. ಕೊನೆಗೆ ಅಹಂ ಪ್ರವೃತ್ತಿ ಕಡಿಮೆಯಾಗುತ್ತದೆ. ಮಗು ತನ್ನ ಎಲ್ಲ ಕ್ರಿಯೆಗಳಿಗೂ ಸಾಮಾಜಿಕ ಒಪ್ಪಿಗೆ ಪಡೆಯಲು ಯತ್ನಿಸುತ್ತಾನೆ. ಕೊನೆಗೆ ಆಕ್ರಮಣ ಪ್ರವೃತ್ತಿ, ಜಗಳಗಂಟಿತನ, ವಿರೋಧ ಪ್ರವೃತ್ತಿ ಮುಂತಾದ ಋಣಾತ್ಮಕ ಭಾವನೆಗಳು ಹೆಚ್ಚಾಗುತ್ತವೆ. ಹಿರಿಯರ ಹಸ್ತಕ್ಷೇಪ ಹೆಚ್ಚಾದಷ್ಟು ಮಗುವಿನ ಹತಾಶ ಭಾವನೆ ಹೆಚ್ಚಾಗುತ್ತದೆ. ಸಂವೇಗಾತ್ಮಕ ವಿಕಾಸ, ಎಮೋಷನಲ್ ಡೆವಲಪ್ಮೆಂಟ್. ಸಂವೇಗ ಎಂದರೆ ಒಂದು ಜೀವಿಯ ವಿಚಲಿತ ಸ್ಥಿತಿ ಅಥವಾ ಯುಂಗ್. ಸಂವೇಗಗಳು ಸರಳವಾಗಿ ವಸ್ತುಗಳಿಗೆ ಮಾತ್ರ ಸಂಬಂಧಿಸಿರುತ್ತವೆ. ಸಂವೇಗಗಳು ತಾತ್ಕಾಲಿಕವಾಗಿರುತ್ತವೆ ಹಾಗೂ ಸಂವೇಗಗಳು ಹೆಚ್ಚು ತೀವ್ರವಾಗಿರುತ್ತವೆ. ಇವು ಮಕ್ಕಳ ತಮ್ಮ ಭಾವನೆ ಮೇಲೆ ನಿಯಂತ್ರಣ ಇರುವುದಿಲ್ಲ. ಭಯ, ಕೋಪ, ಅಸೂಯೆ, ಕುತೂಹಲ, ಪ್ರೀತಿ, ವಿಶ್ವಾಸ, ಹರ್ಷ ಇವು ಸಂವೇಗಗಳ ಬಗ್ಗೆ ನೋಡಬಹುದಾಗಿದೆ. ಅದೇ ರೀತಿ ನೈತಿಕ ವಿಕಾಸ, ಮಾರಲ್ ಡೆವಲಪ್ಮೆಂಟ್. ಒಂದು ಪೂರ್ವ ಬಾಲ್ಯದಲ್ಲಿ ಮಗುವಿನಲ್ಲಿ ಆಗುವ ನೈತಿಕ ವಿಕಾಸ. ಅನುಕರಣೆಯಿಂದ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ಕಲಿಯುತ್ತಾನೆ. ಹಿರಿಯರ ಎದುರು ವಿಧೇಯರಾಗಿರುತ್ತಾರೆ. ಲೇಟರ್ ಚೈಲ್ಡ್ಹುಡ್, ಉತ್ತರ ಬಾಲ್ಯ. ಸೊ ಈ ಒಂದು ಉತ್ತರ ಬಾಲ್ಯದ ಅವಧಿ. ಸೊ ಉತ್ತರ ಬಾಲ್ಯ, ಹಿಂದೆ ನಾವು ಪೂರ್ವ ಬಾಲ್ಯ ನೋಡಿದ್ದೇವೆ, ಇವಾಗ ಉತ್ತರ ಬಾಲ್ಯ 6ರಿಂದ 12 ವರ್ಷ. ಸೊ 6ರಿಂದ 12 ವರ್ಷ ಉತ್ತರ ಬಾಲ್ಯದ ಒಂದು ಅವಧಿಯಾಗಿದೆ. ದೈಹಿಕ ವಿಕಾಸ ಈ ಹಂತದಲ್ಲಿ ಹೇಗಿರುತ್ತಪ್ಪ ಅಂದರೆ, ವಿಕಾಸವು ನಿಧಾನ ಮತ್ತು ಏಕರೂಪವಾಗಿ ಸಾಗುತ್ತದೆ. ಎತ್ತರದಲ್ಲಿ ವಾರ್ಷಿಕ ಸರಾಸರಿ 2-3 ಅಂಗುಲ ಹೆಚ್ಚಳವಾಗುತ್ತದೆ. ಹುಡುಗಿಯರ ಎತ್ತರ ಮತ್ತು ತೂಕ ಹೆಚ್ಚಾಗಿರುತ್ತದೆ ಕಂಪೇರಿಂಗ್ ಟು ಬಾಯ್ಸ್. ಹುಡುಗಿಯರಲ್ಲಿ ಲೈಂಗಿಕ ಪರಿಪಕ್ವತೆ ಕಂಡುಬರುತ್ತದೆ. ಹುಡುಗಿಯರು ತಮ್ಮ ಮೈಮಾಟದ ಬಗ್ಗೆ ಸ್ವಯಂ ಪ್ರಜ್ಞೆ ಬೆಳೆಸಿಕೊಳ್ಳುತ್ತಾರೆ. ಇಲ್ಲಿ ಉತ್ತರ ಬಾಲ್ಯದಲ್ಲಿ 6ರಿಂದ 12 ವರ್ಷ. ಜ್ಞಾನಾತ್ಮಕ ವಿಕಾಸ, ಶೀಘ್ರಗತಿಯ ಭಾಷಾ ವಿಕಾಸದ ಹಂತ ಇದಾಗಿದೆ. ಗಣಿತದ ಮೂಲ ಕ್ರಿಯೆಗಳನ್ನು ಮಾಡುತ್ತಾರೆ. ತಾರ್ಕಿಕ ಆಲೋಚನೆ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಕಲ್ಪನಾತ್ಮಕ ಆಟಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸುತ್ತಾರೆ. ಉದಾಹರಣೆಗೆ ಕ್ವಿಜ್, ಪದಬಂಧ, ಸಮಸ್ಯೆಗಳನ್ನು ತಾರ್ಕಿಕವಾಗಿ ವಿಶ್ಲೇಷಣೆ ಮಾಡಬಲ್ಲರು. ಅದೇ ರೀತಿ ಸಾಮಾಜಿಕ ವಿಕಾಸ, ಇದನ್ನು ಕೂಟಯುಗ ಎಂದು ಕೂಡ ಕರೆಯುತ್ತಾರೆ. ಸಮವಯಸ್ಕರ ಗುಂಪು, ಹೆಚ್ಚು ಬಾಲಾಪರಾಧಗಳು ಕಂಡುಬರುತ್ತವೆ. ಲಿಂಗಭೇದ ಕಂಡುಬರುತ್ತದೆ. ವಯಸ್ಕರ ಪ್ರಪಂಚಕ್ಕೆ ಕಾಲಿಡುವ ಒಂದು ಹಂತ ಇದಾಗಿದೆ. ಆಕ್ರಮಣ ಪ್ರವೃತ್ತಿಗಳು ಕಡಿಮೆಯಾಗುತ್ತವೆ. ಸಂವೇಗಾತ್ಮಕ ವಿಕಾಸ, ಸಂವೇಗಗಳು ಕಂಡುಬರ್ತವೆ. ಮಕ್ಕಳ ಇತರ ಸಲಹೆಗಳನ್ನು ಕೇಳುವರು. ಪ್ರಮುಖ ಲಕ್ಷಣಗಳು, ಉತ್ತರ ಬಾಲ್ಯ 6ರಿಂದ 12 ವರ್ಷದಲ್ಲಿ ಕಂಡುಬರುವ ಉತ್ತರ ಬಾಲ್ಯದ ಪ್ರಮುಖ ಲಕ್ಷಣಗಳು: ಶಾಲಾ ಹಂತ, ಕೂಟಯುಗ, ಸೃಜನಶೀಲ ಹಂತ, ಜಗಳಗಂಟಿತನದ ಹಂತ, ಅನುಸರಣೆಯ ಹಂತ. ಮಕ್ಕಳ ಸಮಾಜ ಒಪ್ಪುವ ರೀತಿಯಲ್ಲಿ ಅವುಗಳನ್ನು ವ್ಯಕ್ತಪಡಿಸಬಲ್ಲರು. ನಿಧಾನವಾದ ಮತ್ತು ಏಕಪ್ರಕಾರವಾದ ಬೆಳವಣಿಗೆಯ ಹಂತ ಇದಾಗಿದೆ.
ಪೂರ್ವ ಬಾಲ್ಯದ ಲಕ್ಷಣಗಳು 2 ರಿಂದ 6 ವರ್ಷ. ಸಾಲ ಪೂರ್ವ ಹಂತ, ಅನ್ವೇಷಣಾ ಹಂತ, ಪ್ರಶ್ನಿಸುವ ಹಂತ, ಕೂಟ ಪೂರ್ವ ಹಂತ, ಅನುಕರಣೆ ಹಂತ. ಯಾರನ್ನು ಅನುಕರಣೆ ಮಾಡ್ತಾರಪ್ಪ ಅಂದರೆ ಪೋಷಕರು, ತಂದೆ ತಾಯಿ, ಅಜ್ಜ ಅಜ್ಜಿ, ಮನೆಯಲ್ಲಿರುವ ಸದಸ್ಯರನ್ನು ಅನುಕರಣೆ ಮಾಡ್ತಾರೆ. ಆಟಗಳಲ್ಲಿ ಹೆಚ್ಚಿನ ಸೃಜನಶೀಲತೆಯನ್ನು ಪ್ರದರ್ಶನ ಮಾಡ್ತಾರೆ. ಪೂರ್ವ ಬಾಲ್ಯ ಮಕ್ಕಳಿಗೆ ಕ್ರೀಡಾ ವಿಧಾನ ಮತ್ತು ಚಟುವಟಿಕಾ ವಿಧಾನಗಳ ಮೂಲಕ ಶಿಕ್ಷಣ ನೀಡಬೇಕು. ಸೊ ಅದರ ಸಂಬಂಧ ಈ ಒಂದು ಕಿಂಡರ್ ಗಾರ್ಡನ್ ಕೂಡ ಪ್ರಚಲಿತದಲ್ಲಿದೆ. ಮುಂದೆ ಹೇಳ್ತೇನೆ ಅದರ ಬಗ್ಗೆ. ಸೈಕಾಲಜಿ ಆಫ್ ಅಡೋಲ್ಸೆನ್ಸ್, ವಸಂತ ಕಾಲ ಎಂದು ಕರೆಯುತ್ತಾರೆ. ಅಡೋಲ್ಸೆನ್ಸ್ ಅಂದರೆ ಲ್ಯಾಟಿನ್ ಭಾಷೆಯ ಅಡೋಲೆನ್ಸ್, ಅದರ ಅರ್ಥ ಪರಿಪಕ್ವತೆಯೆಡೆಗೆ ಸಾಗುವುದು ಅಥವಾ ಹದಿಹರೆಯ ಅಥವಾ ಕಿಶೋರಾವಸ್ಥೆ. ಸ್ವಿಟ್ಜರ್ಲ್ಯಾಂಡಿನ ಪಿಯಾಜೆ ಅವರ ವಿಕಾಸದ ಹಂತಗಳು 4. ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು. ಆ ಹಂತಗಳನ್ನು ನೋಡೋಣ. ಸಂವೇದನಾ ಗತಿ ಹಂತ ಹುಟ್ಟಿನಿಂದ 2 ವರ್ಷಗಳವರೆಗೆ. ಕಾರ್ಯಪೂರ್ವ ಹಂತ 2 ವರ್ಷದಿಂದ 7 ವರ್ಷಗಳವರೆಗೆ. ಮೂರ್ತ ಕಾರ್ಯಗಳ ಹಂತ 7 ವರ್ಷಗಳಿಂದ 11 ವರ್ಷ. ಔಪಚಾರಿಕ ಕಾರ್ಯಗಳ ಹಂತ 11 ವರ್ಷಗಳ ಮೇಲ್ಪಟ್ಟು. ಈ ಒಂದು ಬೌದ್ಧಿಕ ವಿಕಾಸದ ಮೊದಲ ಬದಲಾವಣೆ ಸ್ಕೀಮಾದಿಂದ ಪ್ರಾರಂಭವಾಗುತ್ತದೆ. ಈ ಸ್ಕೀಮಾ ಪರಿಸರ ಜೊತೆಗಿನ ಅಂತರಕ್ರಿಯೆಯಿಂದ ಇದು ಮಾರ್ಪಾಡು ಆಗುತ್ತದೆ. ಈ ಬದಲಾವಣೆಯನ್ನು ವಿವರಿಸಲು ಹೊಂದಾಣಿಕೆ ಎಂಬ ಪದವನ್ನು ಬಳಸುತ್ತಾರೆ. ಹೊಂದಾಣಿಕೆಯಲ್ಲಿ 2 ಪೂರಕ ಪ್ರಕ್ರಿಯೆಗಳ ಮೂಲಕ ನಡೆಯುತ್ತದೆ. ಅವುಗಳೆಂದರೆ ಮನೋಗತ ಮಾಡಿಕೊಳ್ಳುವಿಕೆ, ಮತ್ತೊಂದು ಸ್ಥಳಾವಕಾಶ ಒದಗಿಸುವಿಕೆ. ಮನೋಗತ ಮಾಡಿಕೊಳ್ಳುವಿಕೆ ಹೊಸ ಪರಿಕಲ್ಪನೆಗಳು ಮತ್ತು ಅನುಭವಗಳನ್ನು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ಮತ್ತು ಅವುಗಳನ್ನು ನಂತರದ ಸನ್ನಿವೇಶಗಳಲ್ಲಿ ಬಳಸಿಕೊಳ್ಳುವುದಾಗಿದೆ. ಮನೋಗತ ಮಾಡಿಕೊಂಡಂತಹ ವರ್ತನೆ ಮುಂದಿನ ವರ್ತನೆಗಳಿಗೆ ಸ್ಥಳಾವಕಾಶ ಒದಗಿಸುವಿಕೆ ಮೂಲಾಧಾರಗಳಾಗಿ ಸಹಾಯ ಮಾಡುತ್ತದೆ. ಈ ಒಂದು ಸಂವೇದನಾ ಗತಿ ಹಂತ 0 ರಿಂದ 2. ಸೊ ಇದೇನು ಪಿಯಾಜೆ ಅವರು ಕೊಟ್ಟಿರಲ್ಲ, 4 ಹಂತಗಳನ್ನು ಕೊಟ್ಟಿದ್ದಾರಲ್ಲ. ಸೊ 4 ಹಂತಗಳ ಬಗ್ಗೆ ವಿವರಾತ್ಮಕವಾಗಿ ನೋಡೋಣ. ಸೊ ವಿಡಿಯೋ ಕೂಡ ಲಾಂಗ್ ಆಗ್ತಾಯಿದೆ, ಇರಲಿ, ಲಾಂಗ್ ಆಗಲಿ ಪರವಾಗಿಲ್ಲ. ನಮಗೆ ಒಂದೇ ವಿಡಿಯೋದಲ್ಲಿ ಸೈಕಾಲಜಿಯ ಸಂಪೂರ್ಣ ಮಾಹಿತಿ ಸಿಗುತ್ತಲ್ಲ ಅಷ್ಟು ಸಾಕು. ಸೊ ನೀವು ಈ ಒಂದು ಆಡಿಯೋ ಅಥವಾ ಈ ಒಂದು ವಿಡಿಯೋ ನೀವು ಕೇಳಿಬಿಟ್ರೆ ನೀವು ಸೈಕಾಲಜಿ ಓದಿದ ನಂತರ ರಿಪಿಟೇಷನ್ಗೆ ಇದು ತುಂಬಾ ಸಹಾಯಕ ಆಗುತ್ತೆ. ಅದಕ್ಕೆ ಲಾಂಗ್ ಆದರೂ ಪರವಾಗಿಲ್ಲ ಅಂಥೇಳಿ ಈ ವಿಡಿಯೋ ಒಂದು ಮಾಡ್ತಾಯಿದ್ದೆ. ಸೊ ತಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ಥರ ಕೂಡ ಶೇರ್ ಮಾಡ್ತಾಯಿರಿ. ಸಂವೇದನಾ ಗತಿ ಹಂತ 0 ರಿಂದ 2. ಸೊ ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತ ಕರೀತಾರೆ. ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂಥವು ಎಂಬ ಅರಿವು ಮೂಡುತ್ತದೆ. ತನ್ನ ದೇಹ ಹಾಗೂ ಇತರ ಕ್ರಿಯೆಗಳ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ತಾನೆ. ವಸ್ತುಗಳು ಶಾಶ್ವತವಾಗಿರ್ತವೆ ಎಂಬ ಕಲ್ಪನೆ ಮೂಡುತ್ತದೆ. ಕಾರ್ಯಪೂರ್ವ ಹಂತ 2 ರಿಂದ 7 ವರ್ಷ. ಪ್ರೀ ಆಪರೇಷನಲ್ ಪೀರಿಯಡ್. ಮಗು ಭಾಷೆಯನ್ನು ಬಳಸುತ್ತಾನೆ. ವಸ್ತುಗಳನ್ನು ಪದ ಮತ್ತು ಬಿಂಬಗಳಿಂದ ಪ್ರತಿನಿಧಿಸುತ್ತಾನೆ. ಅಹಂ ಕೇಂದ್ರಿತ ಪ್ರವೃತ್ತಿ ಕಂಡುಬರುತ್ತದೆ. ಜಗತ್ತು ತನಗಾಗಿ ಇರುವುದೆಂದು ಭಾವಿಸುತ್ತಾನೆ. ಸಾಂಕೇತಿಕ ಆಟ, ಚಿತ್ರರಚನಾ ಸಾಮರ್ಥ್ಯ ಕಂಡುಬರುತ್ತದೆ. 3ನೇ ಹಂತ ಮೂರ್ತ ಕಾರ್ಯಗಳ ಹಂತ. ಕಾಂಕ್ರೀಟ್ ಆಪರೇಷನಲ್ ಪೀರಿಯಡ್ 7 ರಿಂದ 11 ವರ್ಷ. ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ ಈ ಒಂದು ಹಂತದಲ್ಲಿ. ಸಂಖ್ಯೆ 6ನೇ ಅಂದರೆ ದ್ರವ್ಯರಾಶಿ 7 ಮತ್ತು ತೂಕ ಸ್ಥಾಯಿತ್ವ 9. ಹೀಗೆ ಸ್ಥಾಯಿತ್ವದ ಪರಿಕಲ್ಪನೆಗಳನ್ನು ಸಾಧಿಸುತ್ತಾನೆ.
ವಸ್ತುಗಳನ್ನು ಜೋಡಿಸುವ ಮತ್ತು ವರ್ಗೀಕರಿಸುವ ಸಾಮರ್ಥ್ಯ ಅಭಿವೃದ್ಧಿ ಹೊಂದಿರುತ್ತಾನೆ. 4ನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ. ಇದು ಲೆಸ್ ದ್ಯಾನ್ 11 years 11 ವರ್ಷದ ಒಳಗಿನ. ಫಾರ್ಮಲ್ ಆಪರೇಷನಲ್ ಪೀರಿಯಡ್. ಅಮೂರ್ತ ಚಿಂತನ ಸಾಮರ್ಥ್ಯ ಮೂಡುತ್ತದೆ. ತರ್ಕಬದ್ಧ ಹೇಳಿಕೆಗಳನ್ನು ವಿಚಾರಿಸಿ ವಿಶ್ಲೇಷಿಸಿ ಪರಿಹಾರಗಳನ್ನು ಕಂಡುಕೊಳ್ಳುತ್ತಾನೆ. ಊಹಾತ್ಮಕ ಭವಿಷ್ಯದ ಹಾಗೂ ಆದರ್ಶದ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಅನುಗಮನ ಹಾಗೂ ನಿಗಮನ ಚಿಂತನ ಸಾಮರ್ಥ್ಯ ಮತ್ತು ಸಮಸ್ಯೆ ಪರಿಹಾರ, ಪ್ರತಿಫಲನಾತ್ಮಕ ಚಿಂತನೆ ಮತ್ತು ತಾರ್ಕಿಕ ಹೇಳಿಕೆಗಳನ್ನು ಬಿಡಿಸುವ ಸಾಮರ್ಥ್ಯ ಈ ಒಂದು ಹಂತದಲ್ಲಿ ಅಭಿವೃದ್ಧಿಯಾಗುತ್ತೆ. ಅದೇ ರೀತಿ ಈ ಒಂದು ಹಂತದ ಅಥವಾ ಪಿಯಾಜೆಯವರ ಹಂತಗಳ ಶೈಕ್ಷಣಿಕ ಮಹತ್ವ. ಇದು ಬೋಧನಾ ಕಾರ್ಯಕ್ರಮಗಳು ಕ್ರಮಬದ್ಧವಾಗಿರಬೇಕು. ಕಲಿಕೆಯ ಅನುಭವಗಳು ವ್ಯಕ್ತಿಯ ಜ್ಞಾನಾತ್ಮಕ ಕಾರ್ಯಗಳಿಗೆ ಅನುಗುಣವಾಗಿರಬೇಕು. ಮಕ್ಕಳು ಸ್ವತಃ ಕಲಿಯಲು ಸೂಕ್ತ ಸಾಮಗ್ರಿಗಳು ಹಾಗೂ ಅವಕಾಶಗಳನ್ನು ಒದಗಿಸಬೇಕು. ಅದೇ ರೀತಿ ಸಮವಯಸ್ಕರೊಡನೆ ಅಂತರಕ್ರಿಯೆ ಮೂಲಕ ಕಲಿಯುವುದಕ್ಕೆ ಒತ್ತು ಕೊಡುತ್ತಾರೆ. ಸಂಶೋಧನಾ ಕಲಿಕೆ ಮತ್ತು ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನಗಳಿಗೆ ತಾತ್ವಿಕ ಹಿನ್ನೆಲೆ ಒದಗಿಸುತ್ತದೆ. ಅದೇ ರೀತಿ ಭ್ರೂಣರ ಬೌದ್ಧಿಕ ವಿಕಾಸದ ಹಂತಗಳು. ಅಮೇರಿಕದ ಭ್ರೂಣರ ಒಂದು ಬೌದ್ಧಿಕ ವಿಕಾಸದ ಹಂತಗಳು. ಮೊದಲನೇದಾಗಿ ಕ್ರಿಯಾತ್ಮಕ ಪ್ರಾತಿನಿಧ್ಯ ಇನ್ಯಾಕ್ಟಿವ್. ಇದು ಅಶಾಬ್ದಿಕವಾಗಿರುತ್ತದೆ. ಕ್ರಿಯೆ ಮತ್ತು ಚಲನೆ ಮೇಲೆ ಅವಲಂಬಿತವಾಗಿರುತ್ತದೆ. ಕಲಿಕೆ ಕ್ರಿಯೆಯ ಮೂಲಕ ನಡೆಯುತ್ತದೆ. ಚಿತ್ರ ಬರೆಯುವುದು, ಸೈಕಲ್ ಸವಾರಿ ಮಾಡುವುದು ಇತ್ಯಾದಿ. ಘಟನೆಗಳನ್ನು ಗತಿ ಸಾಮರ್ಥ್ಯದ ಚಟುವಟಿಕೆಗಳ ಮೂಲಕ ವಿವರಿಸುತ್ತಾನೆ. ಬಿಂಬರೂಪದ ಪ್ರಾತಿನಿಧ್ಯ ಐಕಾನಿಕ್ ಅಂದರೆ ಬಿಂಬರೂಪದ ಪ್ರಾತಿನಿಧ್ಯ. ಪ್ರತಿಮಾರೂಪ, ಬಿಂಬರೂಪ ಅಥವಾ ಚಿತ್ರರೂಪದ ಮೂಲಕ ಇಂದ್ರಿಯದ ಅನುಭವಗಳನ್ನು ಹಾಗೂ ಜ್ಞಾನಾತ್ಮಕ ಮಾದರಿಯಾಗಿ ಪರಿವರ್ತಿಸುತ್ತಾನೆ. ಇಂದ್ರಿಯ ಸಂವೇದನೆಗಳ ಮೂಲಕ ಗ್ರಹಿಸಿ ಆಂತರಿಕವಾಗಿ ಮೂರ್ತೀಕರಿಸಿ ಅದನ್ನು ಪ್ರತಿನಿಧಿಸುತ್ತಾನೆ. ಅಂದರೆ ಇಂದ್ರಿಯಗಳ ಮೂಲಕ ಅದನ್ನು ಪಡೆದು ತಾನಲ್ಲೇ ಅದರ ಬಗ್ಗೆ ತಿಳಿದುಕೊಳ್ತಾನೆ. ಸಾಂಕೇತಿಕ ಪ್ರಾತಿನಿಧ್ಯ ಸಿಂಬಾಲಿಕ್. ಮಗು ತನ್ನ ಅನುಭವಗಳನ್ನು ಭಾಷಾರೂಪಕ್ಕೆ ಬದಲಾಯಿಸಬಲ್ಲನು. ಪದಗಳ ಒಂದು ಬಳಕೆ, ಮೂರ್ತ ಪರಿಕಲ್ಪನೆಗಳ ಇಲ್ಲಿ ಕಂಡುಬರ್ತವೆ. ಶೈಕ್ಷಣಿಕ ಮಹತ್ವ. ಕ್ರಿಯಾತ್ಮಕ ಚಟುವಟಿಕೆಗಳ ಮೂಲಕ ಬೋಧನೆ, ಸಂಶೋಧನಾ ಕಲಿಕೆಯ ಮೂಲಕ ಅರ್ಥಪೂರ್ಣ ಕಲಿಕೆ ಸಾಧ್ಯ. ಪುನರ್ಬಲನವನ್ನು ಸೂಕ್ತ ಸಮಯದಲ್ಲಿ ಬಳಸಬಹುದು. ಪಿಯಾಜೆಯವರ ನೈತಿಕ ವಿಕಾಸದ ಹಂತಗಳು. ಪಿಯಾಜೆಯವರ ನೈತಿಕ ವಿಕಾಸದ ಹಂತಗಳು. ನೈತಿಕ ಸದಾಚಾರ ಅಥವಾ ಪಂಥ್ಯ ಹಂತ 5 ರಿಂದ 10 ವರ್ಷಗಳವರೆಗೆ. ಅಪರಿಪಕ್ವತೆ ನೈತಿಕ ಬೆಳವಣಿಗೆ ಕೊರತೆಗೆ ಕಾರಣವಾಗುತ್ತದೆ. ಎಲ್ಲ ನಿಯಮಗಳು ಶಾಶ್ವತ, ಅವುಗಳನ್ನು ಬದಲಾಯಿಸಬಾರದು. ಕಡ್ಡಾಯವಾಗಿ ವಿಧೇಯರಾಗಿರಬೇಕು. ಎರಡನೆಯದು ಸ್ವಯಮಾಧಿಪತ್ಯ ಹಂತ 10 ವರ್ಷಗಳವರೆಗಿನ ಒಂದು ಹಂತ ಇದಾಗಿದೆ. ಬೌದ್ಧಿಕ ವಿಕಾಸ ಹೆಚ್ಚಾಗುತ್ತದೆ. ಹಿರಿಯರ ನಿಯಂತ್ರಣದಿಂದ ಬಿಡುಗಡೆ. ಮಕ್ಕಳ ತಮ್ಮ ಇಚ್ಛೆಗೆ ನಿಯಮಗಳನ್ನು ಬದಲಾಯಿಸುತ್ತಾರೆ. ಇದರಲ್ಲಿ ವಿಕಾಸಾತ್ಮಕ ಕಾರ್ಯಗಳು ರಾಬರ್ಟ್ ಹ್ಯಾಮಿಂಗ್ ಹರ್ಟ್ಸ್ ಅವರು ಹೇಳಿದರು. ಇಲ್ಲಿ ಪ್ರಭಾವ ಬೀರುವ ಅಂಶಗಳೆಂದರೆ ವಿಕಾಸದ ಮಟ್ಟ, ಮಾರ್ಗದರ್ಶನ, ಅಭಿಪ್ರೇರಣೆ, ಉತ್ತಮ ಆರೋಗ್ಯ, ಹೆಚ್ಚಿನ ಮಟ್ಟದ ಬುದ್ಧಿಶಕ್ತಿ, ಸೃಜನಶೀಲತೆ. ಅದೇ ರೀತಿ ಕೊಹ್ಲರ್ ಬರ್ಗ್ ಅವರ ನೈತಿಕ ವಿಕಾಸದ ಹಂತಗಳು. ಸಾಂಪ್ರದಾಯಿಕ ನೈತಿಕ ವಿಕಾಸದ ಹಂತ. ಇದು ಕೊಹ್ಲರ್ ಬರ್ಗ್ ಅವರ ಪ್ರಕಾರ
ಸೊ ಇವರೊಂದು ಇದನ್ನು ಕೊಡ್ತಾರೆ, ವಾಕ್ಯನ ಕೊಡ್ತಾರೆ. ನೈತಿಕ ವಿಕಾಸವನ್ನು ಶಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಹೇಳ್ತಾರೆ. ಶಕ್ತಿಯ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ. ಒಂದು ಸಾಂಪ್ರದಾಯಿಕ ಪೂರ್ವ ನೈತಿಕ ವಿಕಾಸದ ಹಂತ 4 ರಿಂದ 10 ವರ್ಷ. ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ. ಸರಿ ತಪ್ಪು ತೀರ್ಮಾನಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಇವನ ನೈತಿಕತೆಯ ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡುತ್ತದೆ. ಪೋಷಕರ ಆದೇಶಗಳನ್ನು ಪಾಲಿಸುತ್ತಾನೆ. ಪೋಷಕರಿಂದ ಹೊಗಳಿಕೆ ಪುರಸ್ಕಾರ ಪಡೆಯಲು ಇಚ್ಛೆ ಪಡುತ್ತಾನೆ. ಅದೇ ರೀತಿ 2ನೇ ಹಂತ ಸಾಂಪ್ರದಾಯಿಕ ನೈತಿಕ ವಿಕಾಸದ ಹಂತ 10 ರಿಂದ 13 ವರ್ಷ. ಮಗು ಸಮಾಜದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ಸಮಾಜದ ನೀತಿ ನಿಯಮಗಳನ್ನು ಪಾಲಿಸುತ್ತಾನೆ. ಸಮಾಜ ಒಪ್ಪುವ ರೀತಿಯಲ್ಲಿ ಕೆಲಸಗಳನ್ನು ಕೈಗೊಳ್ಳುತ್ತಾನೆ. ಸ್ವಯಂ ಸ್ವೀಕೃತಿ ನೈತಿಕ ತತ್ವಗಳ ಹಂತ 13 ವರ್ಷ ಮೇಲ್ಪಟ್ಟು. ನೈಜವಾದ ನೈತಿಕ ಬೆಳವಣಿಗೆಯ ಉನ್ನತ ಮಟ್ಟವನ್ನು ಸೂಚಿಸುತ್ತದೆ. ವ್ಯಕ್ತಿ ಸ್ವಯಂ ತೀರ್ಮಾನಗಳನ್ನು ಕೈಗೊಳ್ಳುತ್ತಾನೆ. ವ್ಯಕ್ತಿ ಸಮಾಜ ನೀತಿ ನಿಯಮಗಳಿಗೆ ಬದ್ಧನಾಗಿರುವುದಿಲ್ಲ. ಗೌರವ, ನ್ಯಾಯಪರತೆ, ಸಮಾನತೆ ಮೇಲೆ ನಂಬಿಕೆ ಇರಿಸಿಕೊಳ್ಳುತ್ತಾನೆ. ಸೊ ಅದೇ ರೀತಿ ಇನ್ನೊಬ್ಬ ಮನೋವಿಜ್ಞಾನಿಯಾದಂತಹ ಎರಿಕ್ಸನ್ ಅವರ ಮನೋಸಾಮಾಜಿಕ ವಿಕಾಸದ ಹಂತಗಳು. ನಂಬಿಕೆ ಅಪನಂಬಿಕೆ ಇದು 0 ರಿಂದ 1.5 ವರ್ಷ ಹಂತದಲ್ಲಿ ಕಂಡುಬರುತ್ತೆ. ಸ್ವಾಯತ್ತತೆ ನಾಚಿಕೆ ಮತ್ತು ಸಂಶಯ 1.5 ರಿಂದ 3 ವರ್ಷ. ಉಪಕ್ರಮಿಸುವಿಕೆ ಅಪರಾಧ ಮನೋಭಾವ 3 ರಿಂದ 6 ವರ್ಷ. ಕಾರ್ಯಶೀಲತೆ ಕೀಳರಿಮೆ 6 ರಿಂದ 12 ವರ್ಷ. ಅನನ್ಯತೆ ಪಾತ್ರ ನಿರ್ವಹಣೆ ಗೊಂದಲ 12 ರಿಂದ 20 ವರ್ಷ. ಆತ್ಮೀಯತೆ ಏಕಾಂತತೆ 20 ರಿಂದ 45 ವರ್ಷ. ಸೃಷ್ಟಿಶೀಲತೆ ನಿಲುಗಡೆ 45 ರಿಂದ 65 ವರ್ಷ. ಸಮಗ್ರತೆ ಹತಾಶೆ 65ರ ಮೇಲ್ಪಟ್ಟು. ಸೊ ಒಂದು ಭಾಷಾ ವಿಕಾಸದ ಹಂತಗಳು. ಭಾಷೆ ಯಾವ ರೀತಿ ಬೆಳವಣಿಗೆ ಹೊಂದುತ್ತೆ, ಆ ಒಂದು ಭಾಷಾ ವಿಕಾಸದ ಹಂತಗಳನ್ನು ನೋಡೋಣ. ಮೊದಲನೇದಾಗಿ ಭಾಷಾಪೂರ್ವ ಹಂತ. 1 ಮತ್ತು 3 ತಿಂಗಳು ಅಳುವಿಕೆ. ಮಗುವಿನಲ್ಲಿ 1 ಮತ್ತು 3 ತಿಂಗಳಿನಲ್ಲಿ ಅಳುವಿಕೆ ಹಾಗೂ ಸನ್ನೆ ಮಾಡುವುದು. 4 ಮತ್ತು 6 ತಿಂಗಳಿನಲ್ಲಿ ತೊದಲುವಿಕೆ, ಇತರರ ಧ್ವನಿ ಹೊರಡಿಸುವಿಕೆ. 7 ಮತ್ತು 11 ತಿಂಗಳಿನಲ್ಲಿ ಲಲ್ಲಾಕರಿಸುವಿಕೆ. 2ನೇ ಹಂತ ಏಕಪದ ಉಚ್ಚಾರಣೆ ಹಂತ. 12ನೇ ತಿಂಗಳು ಮೊದಲ ಪದದ ಉಚ್ಚಾರಣೆ, ಸುಮಾರು 1 ಮತ್ತು 3 ಪದಗಳು. 18ನೇ ತಿಂಗಳು 1 ಪದದ ಉಚ್ಚಾರಣೆ, 18 ರಿಂದ 22 ಪದಗಳು. ದ್ವಿಪದ ವಾಕ್ಯಗಳ ಹಂತ 2 ವರ್ಷ 2 ಪದದ ವಾಕ್ಯಗಳು. ಪದದ ಸಂಪತ್ತು 270 ರಿಂದ 300 ಪದಗಳು. ವಾಕ್ಯ ರಚನಾ ನಿಯಮ ರೂಪಿಸುವ ಹಂತ 2 ವರ್ಷಗಳು 2 ಪದದ ವಾಕ್ಯಗಳು. ಪದಗಳು 270 ರಿಂದ 300. 2.5 ವರ್ಷಗಳು ವಾಕ್ಯಗಳ ಬಳಕೆ 450 ಪದಗಳು. 3 ವರ್ಷಗಳು ಸರಳ ವಾಕ್ಯ ಅಂದರೆ ಕತೆ 900 ಪದಗಳು. 3.5 ವರ್ಷಗಳು ವ್ಯಾಕರಣಬದ್ಧ ವಾಕ್ಯ 1200 ಪದಗಳು. 4 ವರ್ಷಗಳು ಭಾವನೆಗಳು ಕಲ್ಪನೆ ಪದ 1500 ಪದಗಳು. 5 ವರ್ಷಗಳು ಸಂಕೀರ್ಣ ವಾಕ್ಯ ಪದಗಳು 1800 ಪದಗಳು. 6 ವರ್ಷಗಳು ಭಾಷಾ ಕೌಶಲಗಳ ಗಳಿಕೆ ಸುಮಾರು 2000 ಪದಗಳು. ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸ್.
ಒಬ್ಬನನ್ನು ಇನ್ನೊಬ್ಬನಿಂದ ಬೇರ್ಪಡಿಸುವಂಥ ಲಕ್ಷಣಗಳು ಮತ್ತು ತನ್ನ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅದ್ವಿತೀಯನ್ನಾಗಿ ಮಾಡುವಂಥ ಲಕ್ಷಣಗಳನ್ನು ವೈಯಕ್ತಿಕ ಭಿನ್ನತೆಗಳು ಎನ್ನುತ್ತಾರೆ. ಸೊ ಅವು ಯಾವಪ್ಪ ಅಂದರೆ ಬುದ್ಧಿಶಕ್ತಿ, ಇಂಟೆಲಿಜೆನ್ಸಿ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿದವರು ಟರ್ಮನ್. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಎಂದು ವಾಕ್ಯವನ್ನು ಕೊಟ್ಟವರು ಟರ್ಮನ್. ಬುದ್ಧಿಶಕ್ತಿಯ ಸಿದ್ಧಾಂತಗಳು: ಮಾನಸಿಕ ಶಿಸ್ತಿನ ಸಿದ್ಧಾಂತ. ಇದೊಂದು ಹಳೆಯ ಸಿದ್ಧಾಂತವಾಗಿದೆ. ಮನಸ್ಸು ಎನ್ನುವುದು ತಾರ್ಕಿಕತೆ, ಸ್ಮೃತಿ, ವಿಭೇದೀಕರಣ ಮತ್ತು ಕಲ್ಪನಾ ಶಕ್ತಿಯಿಂದ ಕೂಡಿದೆ. ದ್ವಿಕಾಲಕ್ತ ಸಿದ್ಧಾಂತ. ಚಾರ್ಲ್ಸ್ ಸ್ಪಿಯರ್ಮನ್ ಅವರು 1904ರಲ್ಲಿ ಇದನ್ನು ಹೇಳಿದರು. ಬುದ್ಧಿಶಕ್ತಿಯು ಜಿ ಮತ್ತು ಎಸ್ ಎಂಬೆರಡು ಕಾರ್ಕಗಳಿಂದ ಕೂಡಿದೆ. ಜಿ ಇದು ಹುಟ್ಟಿನಿಂದ ಪಡೆದುಕೊಂಡ ಬಂದಿರೋ ಸಾಮರ್ಥ್ಯ. ಇದು ಹೆಚ್ಚಾಗಿದ್ದಷ್ಟು ಜೀವನದಲ್ಲಿ ಯಶಸ್ಸು ಹೆಚ್ಚಾಗಿರ್ತದೆ. ಎಸ್ ಕಲಿತಂತಹ ಮತ್ತು ಪರಿಸರದಿಂದ ರೂಢಿವಾದಂಥ ಒಂದು ಗುಣ. ನಂತರ ಬಹುಕಾರಕ ಸಿದ್ಧಾಂತ. ಇ.ಎಲ್. ಥಾರ್ನ್ಡೈಕ್ ಅವರು ಇದನ್ನು ಪ್ರತಿಪಾದನೆ ಮಾಡಿದರು. ಬುದ್ಧಿಶಕ್ತಿ ಮಟ್ಟ, ವ್ಯಾಪ್ತಿ, ಕ್ಷೇತ್ರ ಮತ್ತು ವೇಗ ಎಂಬ 4 ಅಂಶಗಳನ್ನು ಒಳಗೊಂಡಿದೆ. ಬುದ್ಧಿಶಕ್ತಿ ಅನೇಕ ಚಿಕ್ಕ ಚಿಕ್ಕ ಘಟಕಗಳಿಂದ ಕೂಡಿದೆ. ಅದಕ್ಕೆ ಬಹುಶಕ್ತಿಯ ವಾದವನ್ನು ಮಾಡಿದವರು ಗಾರ್ಡನ್. ತ್ರಿಕಾರವಾದವನ್ನು ಹೇಳಿದವರು ರಾಬರ್ಟ್ ಸ್ಟೆರ್ನ್ಬರ್ಗ್. ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತ ಪ್ರತಿಪಾದಿಸಿದರು ಎಲ್. ಥರ್ಸ್ಟನ್. ಇವರು ಬುದ್ಧಿಶಕ್ತಿ 7 ಸಾಮರ್ಥ್ಯಗಳನ್ನು ಗುರುತಿಸಿದ್ದಾರೆ: ಎನ್, ವಿ, ಎಸ್, ಎಂ, ಆರ್, ಡಬ್ಲ್ಯೂ ಮತ್ತು ಪಿ. ಮುಂದಿನದಾಗಿ ರಚನಾತ್ಮಕ ಮಾದರಿ 3 ಆಯಾಮಗಳು ಪ್ರತಿಪಾದಿಸಿದರು ಜೆ.ಪಿ. ಗಿಲ್ಫರ್ಡ್ 1966ರಲ್ಲಿ. ಮನಸ್ಸು 3 ಪ್ರಮುಖ ಆಯಾಮಗಳಿಂದ ಕೂಡಿದೆ. ಅವುಗಳೆಂದರೆ ಕ್ರಿಯೆ, ವಸ್ತು ಮತ್ತು ಉತ್ಪನ್ನ. ಕ್ರಿಯೆ, ವಸ್ತು ಮತ್ತು ಉತ್ಪನ್ನ. ಬುದ್ಧಿಶಕ್ತಿಯ ವಿಧಗಳು ಥಾರ್ನ್ಡೈಕರ್ ಪ್ರಕಾರ: ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ. ಮೂರ್ತ, ಅಮೂರ್ತ, ಸಾಮಾಜಿಕ. ಇದು ಥಾರ್ನ್ಡೈಕರ ಪ್ರಕಾರ. ಮೂರ್ತ ಬುದ್ಧಿಶಕ್ತಿ ಇದು ಸರಳ ವಸ್ತುಗಳ ಜೊತೆ ಸಂಬಂಧ ಕಲ್ಪಿಸುವುದಾಗಿದೆ. ಇದು ದೈನಂದಿನ ಜೀವನದ ಹಲವಾರು ಚಟುವಟಿಕೆಗಳಲ್ಲಿ ಕಂಡುಬರುತ್ತದೆ. ಇದನ್ನು ಕಾರ್ಯಾತ್ಮಕ ಮತ್ತು ಚಿತ್ರದ ಮಾದರಿಯ ಪರೀಕ್ಷೆಗಳ ಮೂಲಕ ಅಳೆಯಬಹುದಾಗಿದೆ. ಅಮೂರ್ತ ಬುದ್ಧಿಶಕ್ತಿ ಇದು ಪದ, ಸಂಖ್ಯೆ ಮತ್ತು ವಿಚಾರಗಳಿಗೆ ಪ್ರತಿಕ್ರಿಯಿಸುವ ಸಾಮರ್ಥ್ಯವಾಗಿದೆ. ಇದು ಶಾಲಾ ವಿಷಯಗಳ ಕಲಿಕೆಗೆ ಅಗತ್ಯವಾದ ಅಂಶವಾಗಿದೆ. ಇದು ಗಣಿತದ ತರ್ಕ ಮತ್ತು ತತ್ವಜ್ಞಾನಿಗಳ ಚಿಂತನೆಯಲ್ಲಿ ಕಂಡುಬರುತ್ತದೆ. ಮೊದಲನೇದಾಗಿ ಸಾಮಾಜಿಕ ಬುದ್ಧಿಶಕ್ತಿ. ದಿನನಿತ್ಯದ ಸಾಮಾಜಿಕ ಸನ್ನಿವೇಶಗಳಲ್ಲಿ ವ್ಯಕ್ತಿಯು ಪ್ರತಿಕ್ರಿಯಿಸುವ ಸಾಮರ್ಥ್ಯವಾಗಿದೆ. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರೊಂದಿಗೆ ವರ್ತಿಸುವ ಸಾಮರ್ಥ್ಯವಾಗಿದೆ. ಅದೇ ರೀತಿ ಮಾನಸಿಕ ವಯಸ್ಸಿನ ಪರಿಕಲ್ಪನೆ. ಇದನ್ನು ಕೊಟ್ಟವರು ಆಲ್ಫ್ರೆಡ್ ಬೀನೆ ಅವರು. ಇದು ವ್ಯಕ್ತಿ ಸಾಧಿಸಿದ ವಿಕಾಸದ ಮಟ್ಟವನ್ನು ತಿಳಿಸುತ್ತದೆ. ಬುದ್ಧಿಶಕ್ತಿಯ ಸೂಚ್ಯಾಂಕ ತಿಳಿಸಿದವರು ವಿಲಿಯಂ ಸ್ಟರ್ನ್. ಸೊ ನೆನಪಿರಲಿ, ಬುದ್ಧಿಶಕ್ತಿಯ ಸೂಚ್ಯಾಂಕವನ್ನು ತಿಳಿಸಿದವರು ವಿಲಿಯಂ ಸ್ಟರ್ನ್. ಅದನ್ನು ಅಳೆಯುವ ವಿಧಾನ IQ = MA/CA × 100. ಸೊ ನಿಮ್ಗೆ ಅವ್ರಿಗೆ IQ ಕೊಟ್ಟು MA ಕೊಟ್ಟು CA ಕಂಡಿಡಿ ಅಂತ ಹೇಳ್ಬೋದು, ಅಥವಾ MA CA ಕೊಟ್ಟು IQ ಕಂಡಿಡಿ ಅಂತ ಹೇಳ್ಬೋದು. ಸೊ MA ಅಂದರೆ ಮೆಂಟಲ್ ಏಜ್, ಸೊ CA ಅಂದರೆ ಕ್ರೊನಾಲಜಿಕಲ್ ಏಜ್. ಬುದ್ಧಿಶಕ್ತಿಯ ಸೂಚ್ಯಾಂಕಗಳ ವಿತರಣೆ ಸಾಮಾನ್ಯ ಸಾಂಬವ ವಕ್ರದ ರೀತಿಯಲ್ಲಿ ಇರುತ್ತದೆ. ಇದು ಗಂಟೆ ಆಕಾರದ ಸಮಪಾರ್ಶ್ವ ಆಕಾರವನ್ನು ಹೊಂದಿರುತ್ತದೆ. ಸೊ 140 ಮೇಲ್ಪಟ್ಟು ಬುದ್ಧಿಶಕ್ತಿ 1% ಅತಿ ಪ್ರತಿಭಾನ್ವಿತ. ಸೊ 1% ಅಷ್ಟು ಜನರಲ್ಲಿ ಕಂಡುಬರುತ್ತೆ.
130ರಿಂದ 139 ಇವರು ಪ್ರತಿಭಾನ್ವಿತ. 120ರಿಂದ 129 ಬುದ್ಧಿಶಕ್ತಿ ಉಳ್ಳವರು ಪ್ರತಿಭಾನ್ವಿತರು. 110ರಿಂದ 119 ಸರಾಸರಿಗಿಂತ ಮೇಲ್ಪಟ್ಟವರು. 100ರಿಂದ 109 ಸರಾಸರಿ ಬುದ್ಧಿಶಕ್ತಿ ಉಳ್ಳವರು. 90ರಿಂದ 99 ಸರಾಸರಿ ಬುದ್ಧಿಶಕ್ತಿ ಉಳ್ಳವರು. 80ರಿಂದ 89 ಸರಾಸರಿಗಿಂತ ಕಡಿಮೆ ಉಳ್ಳವರು. 70ರಿಂದ 79 ಬುದ್ಧಿಮಾಂದ್ಯತೆ ಅಥವಾ ಸೀಮಾರೇಖೆಯಲ್ಲಿ ಇರುವರು. 60ರಿಂದ 69 ಮಾನಸಿಕ ನ್ಯೂನತೆ ಉಳ್ಳವರು. 60ಕ್ಕಿಂತ ಕಡಿಮೆ ಮಾನಸಿಕತೆ ನ್ಯೂನತೆ ಉಳ್ಳವರು. ಈ ಒಂದು ಬುದ್ಧಿಶಕ್ತಿ ಅಳತೆ. ಸೊ ಈ ಬುದ್ಧಿಶಕ್ತಿ ಅಳತೆ ಬಗ್ಗೆ ನಾವು ಮುಂದೆ ನೋಡೋಣ. ಇಲ್ಲಿವರೆಗೆ ನಮ್ಮ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರು ಕೂಡ ಶೇರ್ ಮಾಡಿ. ಹಾಗೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾವು ಬುದ್ಧಿಶಕ್ತಿಯ ಒಂದು ಅಳತೆ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ಧನ್ಯವಾದಗಳು.